ವೀಕ್ಷಕರಿಗೆ ಸ್ವಾಗತ. ಇವತ್ತು ಕರ್ನಾಟಕ ರಾಜ್ಯ ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘದ ರಾಜ್ಯಾಧ್ಯಕ್ಷರಾದಂಥ ಲತಾ ಎಸ್ ಮುಳ್ಳೂರ್ ಮೇಡಮ್ ನಮ್ಮ ಜೊತೆ ಇದ್ದಾರೆ. ಶಿಕ್ಷಕರ ದಿನಾಚರಣೆ ನಿಮಿತ್ತ ಅವರನ್ನ ವಿಶೇಷ ಸಂದರ್ಶನವನ್ನ ಧಾರವಾಡ ನ್ಯೂಸ್ ಮಾಡ್ತಾ ಇದೆ. ಮೇಡಮ್ ನಮಸ್ಕಾರ. ನಮಸ್ತೆ ಸರ್. ಮೇಡಮ್, ನೀವು ಶಿಕ್ಷಕರಾಗಿ ಸಮಾಜದಲ್ಲಿ ಒಳ್ಳೆ ಸಾಧನೆ ಮಾಡಿದ್ರಿ. ಆದ್ರೆ ಈ ಸಾಧನೆ ಹಿಂದೆ ನಿಮ್ಮ ನೋವು ಏನಿದೆ ಅನ್ನೋದನ್ನ ಸ್ವಲ್ಪ ಹೇಳ್ತೀರಾ? ಸರ್, ಸಾಧನೆ ಮಾಡಿದ್ದು ಇನ್ನೂ ಕಡಿಮೆ ಸರ್. ಮಾಡಬೇಕಾದ್ದು ಇನ್ನು ಬಹಳಷ್ಟು ಇದೆ. ಮೊಟ್ಟ ಮೊದಲಿಗೆ ಎಲ್ಲರಿಗೂ ಕೂಡ ನಾಡಿನ ಸಮಸ್ತ ಗುರು ಬಳಗಕ್ಕೆ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯ ಹಾರ್ದಿಕವಾದಂತ ಶುಭಾಶಯಗಳನ್ನು ಅರ್ಪಿಸ್ತೇನೆ. ಸರ್ ಹೇಳಿದ್ರು ಅನೇಕ ಸಾಧನೆಗಳನ್ನ ಮಾಡಿದಿರಿ ಅಂತ ಹೇಳಿ. ಅದು ಸಾಧನೆ ಅನ್ಕೊಂಡು ನಾನು ಇವತ್ತು ಕೆಲಸ ಮಾಡಿಲ್ಲ ಸರ್. ಒಟ್ಟಾರೆ ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ, ಸಂಘಟನೆಯಲ್ಲಿ ಮೊದಲಿನಿಂದಲೂ ನಾನು ಹಲವಾರು ವರ್ಷಗಳಿಂದ ತೊಡಗುತ್ತಾ ಬಂದಿದ್ದೇನೆ. ಯಾಕಂದ್ರೆ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕರ ಸಂಘ ಆ ಮಾತೆಯ ಹೆಸರಿನಿಂದ ಸ್ಥಾಪಿತವಾದಂತಹ ಸಂಘಟನೆ. ಸಾವಿತ್ರಿಬಾಯಿ ಫುಲೆ ಅವರು ಭಾರತದ ಪ್ರಥಮ ಶಿಕ್ಷಕಿ. ಬ್ರಿಟಿಷರ ಕಾಲದಲ್ಲಿ ಮಹಿಳಾ ಶಿಕ್ಷಣಕ್ಕಾಗಿ ಬಹಳಷ್ಟು ಹೋರಾಟವನ್ನ ಮಾಡಿದವರು, ಅನೇಕ ಪಾಠಶಾಲೆಗಳನ್ನ ತೆಗೆದಂತವರು. ಅಂತಹ ಒಂದು ಕಾಲದಲ್ಲಿ ಬಹಳಷ್ಟು ಅಪಮಾನಗಳನ್ನ ಹೊಂದಿ ಅವರು ಒಂದು ಬಹುದೊಡ್ಡ ಸಾಧನೆಯನ್ನ ಮಾಡಿದಂತ ಒಬ್ಬ ದಿಟ್ಟತನದಂತ ಒಬ್ಬ ಮಹಿಳಾ ಸಾಧಿಕೆಯರ ಹೆಸರನ್ನ ಇಟ್ಕೊಂಡು ನಾವು ಶೈಕ್ಷಣಿಕವಾಗಿ, ಸಾಮಾಜಿಕವಾಗಿ ಮತ್ತು ಶಿಕ್ಷಕರ ಬೇಡಿಕೆಗಳಿಗಾಗಿ ನಾವು ಕೆಲಸಗಳನ್ನ ಮಾಡ್ತಾ ಹೋಗ್ತಾ ಇದ್ದೀವಿ ಸರ್. ಅನೇಕ ಶೈಕ್ಷಣಿಕ ಕಾರ್ಯಾಗಾರಗಳನ್ನ ನಮ್ಮ ಸಂಘಟನೆಯಿಂದ ನಾವು ಆಯೋಜನೆಯನ್ನ ಮಾಡಿದೀವಿ. ಯಾಕಂದ್ರೆ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವಿಗೆ ಒಂದು ಪ್ರಪಂಚದಲ್ಲಿ ದೊಡ್ಡದಾದಂತಹ ಒಂದು ಅಗ್ರವಾದಂತಹ ಸ್ಥಾನಮಾನ ಇದೆ. ಗುರುಕುಲದಿಂದ ಹಿಡಿದು ಇಲ್ಲಿಯವರೆಗೂ ಕೂಡ ಅನೇಕ ಒಂದು ಗುರುಗಳಿಗೆ ಒಂದು ದೊಡ್ಡದಾದಂತಹ ಸ್ಥಾನಮಾನವನ್ನ ಸಮಾಜ ಇವತ್ತು ಕೊಟ್ಟಿದೆ. ತಂದೆ ತಾಯಿಯ ನಂತರ ಗುರುಗಳಿಗೆ ಒಂದು 3ನೇ ಸ್ಥಾನವನ್ನ ಇವತ್ತು ಎಲ್ಲರೂ ಕೊಟ್ಟಿದ್ದಾರೆ. ಆದ್ದರಿಂದ ಅಂತ ಒಬ್ಬ ಗುರುವಿನ ಸ್ಥಾನದಲ್ಲಿದ್ದ ನಾನು ಶಿಕ್ಷಕಿಯಾಗಿ ಸಾಮಾಜಿಕವಾಗಿ ಒಂದು ಒಳ್ಳೆ ಕಾರ್ಯಗಳನ್ನ ನಾವು ನಮ್ಮ ಸಂಘಟನೆಯಿಂದ ಮಾಡ್ತಾ ಹೋಗ್ತಾ ಇದ್ದೀವಿ. ಜೊತೆಗೆ ಶಿಕ್ಷಕಿ ಶಿಕ್ಷಣದ ಕಣ್ಣು ಅನ್ನಂತ ಒಂದು ಟೈಟಲ್ ಅನ್ನ ಇಟ್ಕೊಂಡು ನಾವು ಇವತ್ತು ಮಹಿಳಾ ಶಿಕ್ಷಕಿಯರು ಕರ್ನಾಟಕದಲ್ಲಿರುವ ಏಕೈಕ ಶಿಕ್ಷಕರ ಸಂಘಟನೆ ಸರ್ ನಮ್ದು. ಹೀಗಾಗಿ ಹೆಣ್ಮಕ್ಳು ಇವತ್ತು ಶಿಕ್ಷಕರು ಯಾವುದೇ ಸಂಘಟನೆಗೆ ಬರೋದೇ ತುಂಬಾ ಕಷ್ಟ. ಆದ್ರಿಂದ ನಮ್ಮ ಸಂಘಟನೆ ಪ್ರತ್ಯೇಕವಾದಂತಹ ಸಂಘಟನೆ ಆದ್ಮೇಲೆ ಬಹಳಷ್ಟು ಶಿಕ್ಷಕರು ಇವತ್ತು ನಮ್ಮ ಸಂಘಟನೆಯಲ್ಲಿ ತೊಡಗಿಕೊಂಡಿದ್ದಾರೆ. ಜೊತೆಗೆ ಎಲ್ಲರೂ ಕೂಡ ಒಂದು ಅತ್ಯುತ್ತಮವಾದಂತಹ ಸಾಮಾಜಿಕ ಕಾರ್ಯದಲ್ಲಿ, ಶೈಕ್ಷಣಿಕವಾಗಿ ಆದಂತಹ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದಾರೆ ಸರ್. ಮೇಡಮ್, ನಿಮ್ಮ ಬಾಲ್ಯದ ನೆನಪುಗಳ ಬಗ್ಗೆ ಸ್ವಲ್ಪ ಹೇಳಿ. ನನ್ನ ತಂದೆ ಹೆಸರು ಶಂಕರಪ್ಪ, ನನ್ನ ತಾಯಿ ಹೆಸರು ಕಮಲಾವತಿ. ನಮ್ಮ ತಂದೆಗೆ ನಾವು 5 ಜನ ಹೆಣ್ಮಕ್ಳು ಸರ್. 5 ಜನ ಹೆಣ್ಮಕ್ಳು ಅಂದ್ರೆ ನಮ್ಮ ತಂದೆ ತಾಯಿ ಯಾರಿಗಾದ್ರೂ ಒಂದು ಆಸೆ ಇರುತ್ತೆ, ಮಗ ಬೇಕು, ಒಬ್ಬ ಕೊಟ್ಟ ಹೆಣ್ಣು ಕುಲಕ್ಕೆ ಹೊರಗೆ ಎಲ್ಲರೂ ಮದುವೆ ಮಾಡ್ಕೊಂಡು ಹೋದ್ರೆ ನಮ್ಮನ್ನ ನೋಡ್ಕೊಳ್ಳಿಕ್ಕೆ ಒಬ್ಬ ಗಂಡು ಮಗು ಬೇಕು ಅಂತ ಹೇಳಿ ತುಂಬಾ ಆಸೆಯನ್ನ ಪಟ್ರು. ಆದ್ರೆ ನಾವು 5 ಜನನು ಹೆಣ್ಮಕ್ಳೇ, ಕೊನೆಯ ಮಗಳೇ ನಾನು. ಆದ್ರೂ ಕೂಡ ನಮ್ಮ ತಂದೆ ತಾಯಿ ಇಬ್ರು ಕೇವಲ 3ನೇ ತರಗತಿಯಲ್ಲಿ ಓದಿದ್ದಾರೆ. ಯಾವ ಹೆಣ್ಮಕ್ಳಿಗೂ ಒಂದು ಶಿಕ್ಷಣದಿಂದ ವಂಚಿತರನ್ನಾಗಿ ಮಾಡಲಿಲ್ಲ. ಎಲ್ಲ ಮಕ್ಕಳಿಗೂ ಅತ್ಯುತ್ತಮವಾದಂತಹ ಶಿಕ್ಷಣವನ್ನ ಕೊಟ್ಟರು. ಜೊತೆಗೆ ನನ್ನ ಒಂದು ತಂದೆಗೆ ಬಹುದೊಡ್ಡ ಆಸೆ ಅಂದ್ರೆ ನಾನು ಶಿಕ್ಷಕಿ ಆಗ್ಬೇಕು ಅನ್ನೋದು. ಮೊದಲಿನಿಂದಲೂ ನಾನು ಚಿಕ್ಕಂದಿನಿಂದಲೂ ಅವರು ಬೆಳೆಸಿಕೊಂಡು ಬಂದಿದ್ದು ನೀನ್ ಟೀಚರ್ ಆಗ್ಬೇಕು ಅಂತ ಹೇಳಿ ಯಾವಾಗ್ಲೂ ನನ್ನ ತಲೆಯಲ್ಲಿ ತುಂಬಿ ನನಗೆ ಒಂದು ಮಾರ್ಗದರ್ಶನವನ್ನ ಮಾಡುತ್ತಾ TCH ಮಾಡೋ ಹಾಗೆ ಪ್ರೇರಣೆಯನ್ನ ಮಾಡಿ ಈ ಶಿಕ್ಷಕಿಯ ವೃತ್ತಿಗೆ ಬರೋಕೆ ಕಾರಣ ಅಂದ್ರೆ ನನ್ನ ತಂದೆ ತಾಯಿ. ಹೀಗಾಗಿ ಅವರಿಗೆ ಒಂದು ದೊಡ್ಡ ನಾನು ಎಷ್ಟು ನೆನೆಸಿದ್ರು ಕಡಿಮೆ. ಅದರಿಂದ ಇಂಥ ಒಂದು ಶಿಕ್ಷಕಿಯಾಗಿ ಒಂದು ಕೆಲಸವನ್ನ ಮಾಡ್ಲಿಕ್ಕೆ ಪ್ರೇರಣೆಯನ್ನ ನೀಡಿ ಬಹಳಷ್ಟು ನಾವು ಬಡತನದಲ್ಲಿ ಬೆಳೆದ್ವಿ. ಯಾಕಂದ್ರೆ 5 ಜನ ಹೆಣ್ಮಕ್ಳು, ನಮ್ಮ ತಂದೆ ಒಬ್ಬರೇ ಕೆಲಸವನ್ನ ಮಾಡ್ತಾ ಇದ್ರು. ಅಂತ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಶಿಕ್ಷಣವನ್ನ ಕೊಟ್ಟು ಎಲ್ಲರಿಗೂ ಒಂದು ಒಳ್ಳೆ ಸ್ಥಾನಮಾನ ಸಿಗುವಂತೆ ಮಾಡಿದಂತ ನನ್ನ ತಂದೆ ತಾಯಿಗೆ ಈ ಒಂದು ಸಂದರ್ಭದಲ್ಲಿ ನಾನು ನೆನೆಸೋಕೆ ಇಷ್ಟಪಡ್ತೀನಿ. ಜೊತೆಗೆ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯ ಒಂದು ದಿನದಲ್ಲಿ ಎಲ್ಲರೂ ನೆನೆಯೋದು ಅಂದ್ರೆ ತಮಗೆ ಕಲಿಸಿದಂತಹ
ಗುರುಗಳನ್ನ ಎಲ್ಲರೂ ಇವತ್ತು ದೇಶಾದ್ಯಂತ ನೆನೆಯುವಂತಹ ದಿನ. ಯಾಕಂದ್ರೆ ಯಾರೇ ಆಗ್ಲಿ ಇವತ್ತು ಒಂದು ಪ್ರಪಂಚದಲ್ಲಿ ಯಾವುದೇ ಒಂದು ದೊಡ್ಡ ಸ್ಥಾನಮಾನದಲ್ಲಿ ಇದ್ರೂ ಕೂಡ ಅದಕ್ಕೆ ಮುಖ್ಯವಾದ ಕಾರಣ ಅಂದ್ರೆ ತಂದೆ ತಾಯಿ ಹಾಗೂ ಗುರುಗಳು ಅನ್ನೋದನ್ನ ಯಾರೂ ಮರೆಯೋದಿಲ್ಲ. ಈ ಸಂದರ್ಭದಲ್ಲಿ ನನಗೆ ಕಲಿಸಿದಂತಹ ಗುರುಗಳು, ಪ್ರಾಥಮಿಕ ಇರ್ಬೋದು, ಪ್ರೌಢ ಇರ್ಬೋದು, ಕಾಲೇಜ್ನಲ್ಲಿ ಇರ್ಬೋದು, ನನಗೆ ಕಲಿಸಿದಂತಹ ಸಮಸ್ತ ಗುರುವೃಂದಕ್ಕೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಅರ್ಪಿಸಿ ಅವರ ಆಶೀರ್ವಾದ ಯಾವಾಗ್ಲೂ ನನ್ನ ಮೇಲೆ ಇರ್ಲಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಅವ್ರನ್ನ ತುಂಬಾ ನಾನು ನೆನೆಸ್ತೇನೆ ಸರ್. ಮೇಡಮ್, ನೀವು ಶಿಕ್ಷಕರಾಗಿ ಅಧಿಕಾರವನ್ನು ಸ್ವೀಕರಿಸಿದಾಗ ನಿಮ್ಗೆ ಏನೇನು ಸವಾಲುಗಳನ್ನು ಎದುರಿಸಿದ್ರೆ ಆ ಸಂದರ್ಭದಲ್ಲಿ? ಸವಾಲು ಅನ್ನೋದಕ್ಕಿಂತ ಸರ್, ನಾನು ಧಾರವಾಡ ಗ್ರಾಮೀಣದಲ್ಲಿ 7 ವರ್ಷಗಳ ಸೇವೆಯನ್ನ ಮಾಡಿದ್ದೀನಿ ಸರ್. ಪ್ರಾರಂಭದ ಒಂದು ನನ್ನ ಜಾಬ್ ಇರೋದು ಪುಡುಕಲ್ಕಟ್ಟಿಯಲ್ಲಿ. ನಂತರ ನನಗೆ ಹಾರೋಬೆಳವಡಿಯಲ್ಲಿ ವರ್ಗಾವಣೆ ಆಯಿತು. ಹಾರೋಬೆಳವಡಿ ಧಾರವಾಡ ಗ್ರಾಮೀಣದಲ್ಲಿ ಒಟ್ಟಾರೆ 7 ವರ್ಷ ನಾನು ಸೇವೆಯನ್ನ ಮಾಡಿದೆ. ಅಂತಹ ಸವಾಲುಗಳನ್ನ ನಾನು ಯಾವುದನ್ನು ಎದುರಿಸಲಿಲ್ಲ. ಆದ್ರೆ ಧಾರವಾಡ ಗ್ರಾಮೀಣದಲ್ಲಿ ಇದ್ದಾಗ ನಾನು ಬಹಳಷ್ಟು ಒಂದು ಶೈಕ್ಷಣಿಕ ಮತ್ತು ಸಾಮಾಜಿಕ ಕಾರ್ಯಗಳಲ್ಲಿ ಕೂಡ ತೊಡಗಿಕೊಂಡೆ. ಅಲ್ಲಿ ಧಾರವಾಡ ಗ್ರಾಮೀಣದಲ್ಲಿ ಇದ್ದಾಗ ನಾವು ಕಲಾ ಜಾಥವನ್ನ ಮಾಡಿದ್ವಿ ಮತ್ತು ಬೀದಿ ನಾಟಕಗಳನ್ನ ಮಾಡಿದ್ವಿ ಶಿಕ್ಷಣ ಇಲಾಖೆಯ ಮೂಲಕ, ಮತ್ತು ಡಿಪಿಇಪಿಯಲ್ಲಿ ತರಬೇತಿಗಳನ್ನ ತೆಗೆದುಕೊಂಡು ಅತ್ಯುತ್ತಮವಾಗಿ ಶೈಕ್ಷಣಿಕ ಕಾರ್ಯಗಳಲ್ಲಿ ಕೂಡ ನನಗೆ ತೊಡಗಿಕೊಳ್ಳಿಕ್ಕೆ ಒಂದು ಅವಕಾಶ ಸಿಕ್ತು. ಧಾರವಾಡ ಗ್ರಾಮೀಣದಲ್ಲಿ ಕೂಡ ತಾಲೂಕು ಮಟ್ಟದಲ್ಲಿ, ಕ್ಲಸ್ಟರ್ ಮಟ್ಟದಲ್ಲಿ ನನಗೆ ಪ್ರಶಸ್ತಿಗಳು ಕೂಡ ಬಂತು ಸರ್. ನಂತರ ನಾನು ನೌಕರರ ಸಂಘದಲ್ಲಿ ಕೂಡ ಇವತ್ತು ರಾಜ್ಯ ಮಟ್ಟದ ಒಂದು ಅನೇಕ ಸ್ಪರ್ಧೆಗಳಲ್ಲಿ ಕೂಡ ನಾನು ಭಾಗವಹಿಸಿದ್ದೀನಿ. ಧಾರವಾಡ ಗ್ರಾಮೀಣದಲ್ಲಿ ಅತ್ಯುತ್ತಮವಾದ ಕಾರ್ಯವನ್ನು ನಿರ್ವಹಿಸಿ ಧಾರವಾಡ ಶಹರಕ್ಕೆ ನಾನು 2002ರಲ್ಲಿ ನಾನು ವರ್ಗಾವಣೆಯಾಗಿ ಬಂದೆ. ಇಲ್ಲಿಯೂ ಕೂಡ ನನಗೆ ಪಾಠೋಪಕರಣಗಳನ್ನ ತಯಾರು ಮಾಡೋದಂದ್ರೆ ತುಂಬಾ ಇಷ್ಟ ಸರ್. ಸುಲಭವಾಗಿ ಸಿಗುವಂತಹ ವಸ್ತುಗಳನ್ನ ಬಹಳಷ್ಟು ನಾನು ಸಂಗ್ರಹಣೆ ಮಾಡ್ತಾ ಇದ್ದೆ. ನನ್ನ ಬೆಡ್ರೂಮ್ ನಲ್ಲಿ ರೂಮ್ ತುಂಬಾ ಬರೀ ಏನು ಅಂಟು, ಫೆವಿಕಾಲು, ಮತ್ತೆ ಹಾಳೆಗಳು, ಸ್ಕೆಚ್ ಪೆನ್ಗಳು, ಸೀಸು, ರಬ್ಬರು, ರೂಮ್ ತುಂಬಾ ನಾನು ಹರಕೊಂಡು ಕೂಡ್ತಾ ಇದ್ದೆ. ಏನೇ ವಸ್ತುಗಳ ಸಿಕ್ಕರೂ ಕೂಡ ಸುಲಭವಾಗಿ ಸಿಗುವಂತಹ ವಸ್ತುಗಳನ್ನ ನನ್ನ ಮಕ್ಕಳಿಗೂ ಹೇಳ್ತಾ ಇದ್ದೆ ಸರ್. ಮಕ್ಕಳಿಂದ ಕೂಡ ನಾನು ಪಾಠೋಪಕರಣಗಳನ್ನ ಮಾಡಿಸ್ತಾ ಇದ್ದೆ. ನಿಮ್ಮಲ್ಲಿ ವೇಸ್ಟ್ ಆಗಿ ಇರುವಂತಹ ಒಂದು ಪೇಸ್ಟ್ ಡಬ್ಬಿ ಇರ್ಬೋದು, ಕಡ್ಡಿ ಪೆಟ್ಟಿಗೆ ಇರ್ಬೋದು, ಮೊದಲೆಲ್ಲ ಉದಿನ ಕಡ್ಡಿಗೂ ಹಿಂಗ್ ಉಳಿಸುವಂತಹ ಒಂದು ರಟ್ಟಿನ ಇವೆಲ್ಲ ಬರ್ತಿದ್ವು ಸರ್. ಅವುಗಳನ್ನ ಇರ್ಬೋದು, ಏನೇ ವಸ್ತುಗಳ ಇದ್ರೂ ಕೂಡ ಅವುಗಳನ್ನ ಸಂಗ್ರಹಣೆ ಮಾಡ್ಕೊಂಡು ತಗೊಂಡ್ ಬಂದ್ರಿ ಅಂತ ಹೇಳ್ತಾ ಇದ್ದೆ. ನಾನು ಮನೆಯಲ್ಲಿ ಕೂಡ ಅಂತ ವಸ್ತುಗಳನ್ನು ಬಿಸಾಡದೆ ಅವುಗಳಿಂದ ಮರನೇ ದಿವಸ ನಾನು ವರ್ಗ ಕೋಣೆಗೆ ಹೋಗ್ಬೇಕಾದ್ರೆ ನಾನು ಯಾವ ಪಾಠ ಹೇಳ್ಬೇಕು, ಯಾವ ಸಾಮರ್ಥ್ಯಕ್ಕೆ ಅನುಗುಣವಾಗಿ ನಾನು ಪಾಠವನ್ನ ಹೇಳ್ಬೇಕು, ಅದಕ್ಕೆ ಪೂರಕವಾದಂತಹ ಪಾಠೋಪಕರಣಗಳನ್ನ ಸ್ವತಃ ನಾನು ತಯಾರು ಮಾಡ್ತಾ ಇದ್ದೆ ಸರ್. ಮನೆಯಲ್ಲಿ ಸುಮಾರು ರಾತ್ರಿ 2 ಗಂಟೆ 3 ಗಂಟೆವರೆಗೂ ನಾನು ಮಲಗ್ತಾ ಇರ್ಲಿಲ್ಲ. ಮನೆಯಲ್ಲೆಲ್ಲ ಬೈತಾ ಇದ್ರು. ಟೈಮ್ ಹೋಗಿದ್ದೆ ನನಗೆ ಗೊತ್ತಾಗ್ತಾ ಇರ್ಲಿಲ್ಲ ಸರ್. ಪ್ರತಿಯೊಂದು ವಸ್ತುವನ್ನ ಇಟ್ಕೊಂಡು ಅದಕ್ಕೆ ಪೂರಕವಾದಂತಹ ಪಾಠೋಪಕರಣಗಳನ್ನ ರಚನೆ ಮಾಡೋದು ಒಂದು ಹವ್ಯಾಸವಾಗಿ ಕೂಡ ನನಗೆ ಇದನ್ನಾಯ್ತು. ಮತ್ತೆ ಅದನ್ನು ತಗೊಂಡು ಹೋಗು ಶಾಲೆಯಲ್ಲಿ ನಾನು ಗುಂಪು ಚಟುವಟಿಕೆಗಳನ್ನ ಮಾಡಿ ಅದನ್ನ ತಗೊಂಡು ನಾನು ಪಾಠೋಪಕರಣ ತಗೊಂಡು ಶಾಲೆಗೆ ಹೋಗಿ ಮಕ್ಕಳಿಗೆ ಕಲಿಸೋದ್ರಲ್ಲಿ ನಾನು ಬಹಳಷ್ಟು ಖುಷಿಯನ್ನ ಕಾಣ್ತಾ ಬಂದೆ. ಅದು ಎಷ್ಟು ನನಗೆ ಹೆಸರು ಮಾಡ್ತು ಅಂದ್ರೆ ಸರ್, ಧಾರವಾಡಕ್ಕೆ ಶಿಕ್ಷಣ ಇಲಾಖೆ ಪ್ರಧಾನ ಕಾರ್ಯದರ್ಶಿಗಳು ಬಂದಿದ್ರು, ನಿರ್ದೇಶಕರು ಬಂದಿದ್ರು, ನಂತರ ಬೆಂಗಳೂರು ಆಯುಕ್ತರಾದಂತಹ ಅವಾಗ ಸಂಜೀವ್ ಕುಮಾರ್ ಅವರು ಬಂದಿದ್ರು. ನನ್ನ ಒಂದು ತರಗತಿಗೆ ಒಂದು ವೀಕ್ಷಣೆಯ ಒಂದು ಪಾಠೋಪಕರಣಗಳ ಪ್ರದರ್ಶನವನ್ನ ಅವರು ನೋಡಿ ತಮ್ಮ ಸಂದರ್ಶನ ವರದಿಯಲ್ಲಿ ನನ್ನ ಹೆಸರನ್ನ ಹಾಕಿ ಅತ್ಯುತ್ತಮವಾದ ಒಂದು ಪಾಠೋಪಕರಣಗಳ ದಾಖಲೆಗಳನ್ನ ಇಟ್ಟಿದ್ದಾರೆ ಅಂತ ಹೇಳಿ ಬರೆದಿದ್ದು ನನಗೆ ಈಗಲೂ ಕೂಡ ನೆನೆಸ್ಕೊಂಡ್ರೆ ತುಂಬಾ ಖುಷಿ ಆಗತ್ತೆ ಸರ್. ಹೀಗಾಗಿ ಒಟ್ಟಾರೆ ವರ್ಗ ಕೋಣೆಯಲ್ಲಿ ನನಗೆ ಇದನ್ನ ಒಂದು ಹವ್ಯಾಸವಾಗಿ ಬೆಳೆದು ಮಕ್ಕಳೊಂದಿಗೆ ನಾನು ಮಕ್ಕಳ ಒಂದು ಮಗುವಾಗಿ ನನಗೆ ಪಾಠ ಕಲಿಸೋದಂದ್ರೆ ತುಂಬಾ ಇಷ್ಟ. ಮೇಡಮ್, ರಾಜ್ಯ ಮಟ್ಟದ ಒಂದು ಸಂಘಟನೆ ಕಟ್ಟಿ ಇಡೀ ರಾಜ್ಯದಲ್ಲಿ ಸಂಘಟನೆ ಮಾಡಿದಿರಿ, ಒಳ್ಳೆ ಹೆಸರು ಮಾಡಿದಿರಿ. ಆ ಸಂಘಟನೆಯಿಂದ ಏನೇನು ಹೋರಾಟಗಳನ್ನು ಮಾಡಿದಿರಿ ಅಂತ ಸ್ವಲ್ಪ ಹೇಳ್ತೀರಾ? ಖಂಡಿತ ಸರ್. ಕರ್ನಾಟಕದಲ್ಲಿ ಶಿಕ್ಷಕಿಯರ ಸಂಘಟನೆ, ಏಕೈಕ ಶಿಕ್ಷಕಿಯರ ಸಂಘಟನೆ ಅಂದ್ರೆ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ. ನಾನು ಮೊದಲು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಮೊದಲು ನಾನು ಧಾರವಾಡ ಶಹರದ BRP ಆಗಿ 10 ವರ್ಷಗಳ ಕಾಲದವರೆಗೆ ಸೇವೆಯನ್ನ ಮಾಡಿದೆ. ನಂತರ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಜಿಲ್ಲಾ ಉಪಾಧ್ಯಕ್ಷರಾಗಿ, ಧಾರವಾಡ ಶಹರದ ಪ್ರಧಾನ ಕಾರ್ಯದರ್ಶಿಯಾಗಿ ಮತ್ತು ಧಾರವಾಡ ಶಹರದ ಅಧ್ಯಕ್ಷೆಯಾಗಿ ನಾನು ಕಾರ್ಯವನ್ನ ನಿರ್ವಹಿಸಿದೆ. ಆದ್ರೆ ಎಲ್ಲೋ ಒಂದು ಕಡೆ ನಮ್ಗೆ ಸಮಾನತೆ ಇಲ್ಲ. ಯಾಕಂದ್ರೆ ಮೊನ್ನೆ ನಾವು ಆಗಸ್ಟ್ ತಿಂಗಳಲ್ಲಿ ಮಹಿಳಾ ಸಮಾನತೆ ದಿನಾಚರಣೆಯನ್ನ ಆಚರಣೆ ಮಾಡಿದೀವಿ. ನಾವು ಎಷ್ಟೋ ಒಂದು ಕೀ ಪೋಸ್ಟ್ ನಲ್ಲಿ ಇದ್ದು ಕೂಡ ನಮ್ಗೆ ಎಲ್ಲೋ ಒಂದು ಕಡೆ ಒಂದು ನೋವು ಇತ್ತು ಸರ್. ಮಹಿಳೆಯರಿಗೆ ಸಿಗುವಂತ ಸ್ಥಾನಮಾನಗಳು ಇವತ್ತು ನಮ್ಗೆ ಸಿಗ್ತಾ ಇಲ್ಲ ಅನ್ನುವಂತ ಬಹಳಷ್ಟು ನೋವು ನನಗೆ ಕಾಡ್ತಾ ಇತ್ತು. ಹೀಗಾಗಿ ನಾನು ಅನ್ಕೊಂಡೆ, ಅನೇಕ ಇವತ್ತು ಮಾನ್ಯತೆ ಪಡೆದಂತಹ ಸಂಘಟನೆಗಳಿದ್ರೂ ಕೂಡ ಅಧ್ಯಕ್ಷ ಕಾರ್ಯದರ್ಶಿ ಪೋಸ್ಟ್ಗಳು ಹೆಣ್ಮಕ್ಳಿಗೆ ಇವತ್ತು ಮಹಿಳಾ ಶಿಕ್ಷಕಿಯರಿಗೆ ಸಿಗ್ತಾ ಇಲ್ಲ. ಪ್ರತಿ ಜಿಲ್ಲೆಯಲ್ಲಿ, ಪ್ರತಿ ತಾಲೂಕಿನಲ್ಲಿ
ಪುರುಷರೇ ಇವತ್ತು ಆ ಒಂದು ಕೀ ಪೋಸ್ಟ್ ನಲ್ಲಿ ಇದ್ದಾರೆ. ಕೇವಲ ಡಮಿ ಪೋಸ್ಟ್ಗಳು ಉಪಾಧ್ಯಕ್ಷೆ, ಸಂಘಟನಾ ಕಾರ್ಯದರ್ಶಿ ಮತ್ತು ಸಹಕಾರ್ಯದರ್ಶಿ ಪೋಸ್ಟ್ಗಳನ್ನ ಇವತ್ತು ನಮ್ಮ ಶಿಕ್ಷಕಿಯರಿಗೆ ಇವತ್ತು ನೀಡ್ತಾ ಇದ್ದಾರೆ. ಬಹಳಷ್ಟು ನಾಯಕತ್ವವನ್ನ ಹೊಂದಿದಂತಹ ಮಹಿಳಾ ಶಿಕ್ಷಕಿಯರಿದ್ದಾರೆ ಮತ್ತು ಅನೇಕ ಪ್ರತಿಭೆಗಳನ್ನೊಳಗೊಂಡಂತಹ ಮಹಿಳಾ ಶಿಕ್ಷಕಿಯರು ಇವತ್ತು ರಾಜ್ಯದಲ್ಲಿ ಇದ್ದಾರೆ. ಅವರಿಗೆ ಅವಕಾಶಗಳು ಸಿಗ್ತಾ ಇಲ್ಲ. ಇವತ್ತು ಅವರ ಲೀಡರ್ಶಿಪ್ ನಲ್ಲಿ ಅತ್ಯುತ್ತಮ ಕಾರ್ಯಗಳನ್ನು ಮಾಡಬೇಕು ಅಂದ್ರೆ ಬೇರೆ ಸಂಘಟನೆಯಲ್ಲಿ ಇವತ್ತು ಅವಕಾಶಗಳು ಸಿಗ್ತಾ ಇಲ್ಲ. ಅದನ್ನೆಲ್ಲ ನಾನು ವಿಚಾರ ಮಾಡಿ ಯಾಕೆ ನಮ್ಮದೇ ಆದಂತಹ ಒಂದು ಪ್ರತ್ಯೇಕ ಸಂಘಟನೆಯನ್ನ ಮಾಡಬಾರದು ಅಂತ ಹೇಳಿ ನಾನು ವಿಚಾರವನ್ನ ಮಾಡಿ, ಹಾಗಾದ್ರೆ ಯಾವ ರೀತಿ ಸಂಘಟನೆ ಮಾಡಬೇಕು, ನಾನು ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಕೇವಲ ಪ್ರಾಥಮಿಕ ಶಾಲಾ ಶಿಕ್ಷಕಿಯರನ್ನ ತೆಗೆದುಕೊಂಡ್ರೆ ಇವತ್ತು ಪ್ರೌಢಶಾಲಾ ಶಿಕ್ಷಕಿಯರು ಕೂಡ ನಮಗೂ ಕೂಡ ಅದೇ ನೋವಿದೆ. ನಮಗೂ ಎಲ್ಲೂ ಸ್ಥಾನಮಾನಗಳು ಸರಿಯಾದ ರೀತಿಯಲ್ಲಿ ನಮ್ಮನ್ನ ಸಮಾನತೆಯನ್ನ ಕಾಣ್ತಾ ಇಲ್ಲ, ನಮಗೂ ಕೂಡ ಬೇರೆ ಸಂಘಟನೆಯಲ್ಲಿ ಕೀ ಪೋಸ್ಟ್ಗಳ ಸಿಗ್ತಾ ಇಲ್ಲ ಅನ್ನುವಂತ ಚರ್ಚೆಯಲ್ಲಿ ಇವತ್ತು ಎಲ್ಲರೂ ಪಾಲ್ಗೊಂಡಾಗ ನಾನು ಇವತ್ತು ಸರ್ಕಾರಿ ಅನುದಾನಿತ ಅನ್ನುವಂಥ ತಾರತಮ್ಯ ಬೇಡ, ಪ್ರಾಥಮಿಕ ಪ್ರೌಢ ಅನ್ನುವಂಥ ತಾರತಮ್ಯ ಬೇಡ ಅನ್ನುವಂಥ ಕಾರಣಕ್ಕಾಗಿ ನಾವು ಸರ್ಕಾರಿ ಅನುದಾನಿತ ಪ್ರಾಥಮಿಕ ಪದವೀಧರ ಮತ್ತು ಪ್ರೌಢಶಾಲಾ ಶಿಕ್ಷಕಿಯರನ್ನೊಳಗೊಂಡಂತಹ ಸಂಘಟನೆಯನ್ನ ನಾವು ಸ್ಥಾಪನೆ ಮಾಡಿದ ನಂತರ ಬಹಳಷ್ಟು ಇವತ್ತು ರಾಜ್ಯಾದ್ಯಂತ ನನಗೆ ಇವತ್ತು ಆಶ್ಚರ್ಯ ಆಗ್ತಾ ಇದೆ. ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಿನಲ್ಲಿ ಇವತ್ತು ಹೆಣ್ಮಕ್ಳು ನಮ್ಮ ಒಂದು ತಾಲೂಕಿನಲ್ಲಿ ಸಂಘಟನೆಯನ್ನ ಮಾಡಬೇಕು, ನಮ್ಮ ಜಿಲ್ಲೆಯಲ್ಲಿ ಸಂಘಟನೆ ಮಾಡಬೇಕು, ಪ್ರತ್ಯೇಕವಾದಂತಹ ಸಂಘಟನೆ ನಮಗೆ ಬೇಕೇ ಬೇಕು ಅಂತ ಹಠ ತೊಟ್ಟು ಕೇವಲ 3 ವರ್ಷದಲ್ಲಿ ಸುಮಾರು 90% ಕರ್ನಾಟಕವನ್ನ ನಾವು ಕವರ್ ಮಾಡಿದೀವಿ. ನನ್ನ ಸ್ವಂತ ದುಡ್ಡಿನಲ್ಲಿ ನಾನು ರಜಾ ಅವಧಿಯಲ್ಲಿ, ಶಾಲಾ ಅವಧಿಯನ್ನ ಹೊರತುಪಡಿಸಿ ಶನಿವಾರ ಮಧ್ಯಾಹ್ನದ ನಂತರ ಮತ್ತು ರವಿವಾರ ನನ್ನ ಸ್ವಂತ ದುಡ್ಡಿನಲ್ಲಿ ನಾನು ರಾಜ್ಯಾದ್ಯಂತ 2 ವರ್ಷಗಳವರೆಗೆ ನಾನು ಎಲ್ಲಾ ತಾಲೂಕು, ಎಲ್ಲಾ ಜಿಲ್ಲೆಗಳಿಗೆ ನಾನು ಭೇಟಿಯನ್ನ ಕೊಟ್ಟೆ. ಅಲ್ಲಿ ಇರುವಂತಹ ಅನೇಕ ನಾಯಕತ್ವ ಗುಣವನ್ನ ಹೊಂದಿರುವಂತಹ ಮಹಿಳಾ ಶಿಕ್ಷಕಿಯರನ್ನ ಭೇಟಿಯಾಗಿ ಅವರಿಗೆ ಅಲ್ಲಿ ತಾಲೂಕು ಘಟಕಗಳನ್ನು, ಜಿಲ್ಲಾ ಘಟಕಗಳನ್ನು ಮಾಡೋಕೆ ಪ್ರೇರಣೆಯನ್ನ ಕೊಟ್ಟೆ, ಪ್ರೋತ್ಸಾಹವನ್ನ ಕೊಟ್ಟೆ. ಹೀಗಾಗಿ 3 ವರ್ಷದಲ್ಲಿ ಪ್ರತಿ ಜಿಲ್ಲೆ, ಪ್ರತಿ ತಾಲೂಕಿನಲ್ಲಿ ಇವತ್ತು ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ಬಹಳಷ್ಟು ಬಲಾಢ್ಯವಾಗಿ ಬೆಳೆದಿದೆ ಅಂತ ಹೇಳಿಕೆ ನಾನು ಬಹಳಷ್ಟು ಖುಷಿಯಿಂದ ಇವತ್ತು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಇವತ್ತು ನಮ್ಮ ಸಂಘಟನೆಯ ಮೂಲಕ ಮಹಿಳೆಯರಿಗೆ ಉತ್ತಮವಾದಂತಹ ಸ್ಥಾನಮಾನಗಳು ಸಿಕ್ಕಿದೆ. ಅವರ ಪ್ರತಿಭೆಗಳು ಇವತ್ತು ಅನಾವರಣಗೊಳ್ಳಲಿಕ್ಕೆ ಒಂದು ಉತ್ತಮವಾದ ವೇದಿಕೆಯನ್ನ ಕಲ್ಪಿಸಿದ್ದೇವೆ ಅನ್ನುವಂತಹ ಒಂದು ನನಗೆ ಒಂದು ಸಂತೋಷ ಅನ್ನಿಸ್ತಾ ಇದೆ. ಇದಕ್ಕೆ ಮುಖ್ಯವಾದ ಕಾರಣ ಇವತ್ತು ಈ ಒಂದು ಸಂಘಟನೆ ಯಶಸ್ಸಿಗೆ ಕಾರಣ ಒಬ್ಬರಿಂದ ಯಾವುದೂ ಸಾಧ್ಯ ಇಲ್ಲ. ನಮ್ಮ ರಾಜ್ಯ ಪದಾಧಿಕಾರಿಗಳು, ನಮ್ಮ ಜಿಲ್ಲಾ ಪದಾಧಿಕಾರಿಗಳು, ನಮ್ಮ ತಾಲೂಕು ಪದಾಧಿಕಾರಿಗಳು ಈ ಒಂದು ಯಶಸ್ಸಿಗೆ ಕಾರಣ. ಜೊತೆಗೆ ಮುಖ್ಯವಾಗಿ ಮೀಡಿಯಾದವ್ರನ್ನ ಈ ಒಂದು ಸಂದರ್ಭದಲ್ಲಿ ಮಾಧ್ಯಮದವರನ್ನ ನಾನು ನೆನೆಸಲೇಬೇಕು. ಯಾಕಂದ್ರೆ ಪ್ರಾರಂಭದಿಂದ ಸಂಘಟನೆಯನ್ನ ಕಟ್ಟಿದಾಗಿನಿಂದ ಪ್ರತಿಯೊಂದು ಪೇಪರ್ ನಲ್ಲಿ ಇರ್ಬೋದು, ಮೀಡಿಯಾದವರು ಇರಬೇಕು, ನಮ್ಮ ಸಂಘಟನೆಯನ್ನ ಒಂದು ಪ್ರಚಾರವನ್ನ ಅತ್ಯುತ್ತಮವಾಗಿ ಇವತ್ತು ನಮಗೆ ಬೆಂಬಲವಾಗಿ ಪ್ರೋತ್ಸಾಹವನ್ನ ಇವತ್ತು ನೀಡಿದ್ದಾರೆ. ನಿಮಗೆಲ್ಲರಿಗೂ ನಾನು ತುಂಬು ಹೃದಯದ ಧನ್ಯವಾದಗಳನ್ನ ಈ ಸಂದರ್ಭದಲ್ಲಿ ಅರ್ಪಿಸೋಕೆ ಇಷ್ಟಪಡ್ತೀನಿ. ಜೊತೆಗೆ ಎಲೆಮರೆಯ ಕಾಯಿಯಂತೆ ಅನೇಕ ನಮ್ಮ ಪುರುಷರು ನಮ್ಮ ಬೆಂಬಲವಾಗಿ ಇವತ್ತು ರಾಜ್ಯದಲ್ಲಿ ನಿಂತಿದ್ದಾರೆ. ಬೇರೆ ಸಂಘಟನೆಯಲ್ಲಿ ಇದ್ರೂ ಕೂಡ ಅನೇಕ ಪುರುಷರು ಇವತ್ತು ಪುರುಷ ಸಹೋದರರು ನಮ್ಮ ಸಂಘಟನೆಯ ಬೆನ್ನೆಲುಬಾಗಿ ನಿಂತು ಪ್ರತಿ ತಾಲೂಕಿನಲ್ಲಿ, ಪ್ರತಿ ಜಿಲ್ಲೆಯಲ್ಲಿ ನಮಗೆ ಪ್ರೋತ್ಸಾಹವನ್ನ ನೀಡ್ತಾ ಇದ್ದಾರೆ. ಅಂತ ಪುರುಷ ಸಹೋದರಿಗೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೇನೆ ಸರ್. ಮೇಡಮ್, ಈಗ ನೀವು ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡ್ ಬಂದಿರಿ, ನಿಮಗೆ ಈ ಅನೇಕ ಸಂಘ ಸಂಸ್ಥೆಗಳು ನಿಮ್ಗೆ ಸನ್ಮಾನ, ಪ್ರಶಸ್ತಿಗಳು ಕೊಟ್ಟರು. ಅದಕ್ಕೆ ಪ್ರಮುಖವಾದಂತಹ ಪ್ರಶಸ್ತಿಗಳು ಯಾವುದೋ ಸ್ವಲ್ಪ ಸರ್? ಅನೇಕ ಪ್ರಶಸ್ತಿಗಳು ಬಂದಿವೆ ಖಂಡಿತವಾಗಿಯೂ. ಈ ಸಂದರ್ಭದಲ್ಲಿ ಅವ್ರಿಗೆಲ್ಲರಿಗೂ ಕೊಟ್ಟಂತ ಪ್ರಶಸ್ತಿಗಳಿಗೆ ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ನನಗೆ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದ ಪ್ರತಿಷ್ಠಿತವಾದಂತಹ ಧೀಮಂತ ಪ್ರಶಸ್ತಿ ಕೂಡ ನನಗೆ ಬಂದಿದೆ. ಜೊತೆಗೆ ಪತ್ರಕರ್ತರ ವೇದಿಕೆಯಿಂದ ನನಗೆ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಬಂದಿದೆ ಮತ್ತು ಶಾರದಾ ಶಾಲ್ಮಲಾ ಪ್ರಶಸ್ತಿ ಕೂಡ ಬಂದಿದೆ. ರೋಟರಿ ಕ್ಲಬ್ ವತಿಯಿಂದ ಕೂಡ ನನಗೆ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಬಂದಿದೆ. ಹಲವಾರು ನನಗೆ, ಆಮೇಲೆ ಅಪ್ನಾದೇಶ್ ಬಳಗ, ರಾಷ್ಟ್ರ ಮಟ್ಟದಲ್ಲಿರುವಂತಹ ಅಪ್ನಾದೇಶ್ ಬಳಗದಿಂದ ಕೂಡ ಶ್ರಮಿಕ ರತ್ನ ಪ್ರಶಸ್ತಿ ಕೂಡ ಬಂದಿದೆ. ಹಲವಾರು ಸುಮಾರು ಒಂದು 15-20 ಪ್ರಶಸ್ತಿಗಳು ತಾಲೂಕು, ಜಿಲ್ಲಾ ಮತ್ತು ರಾಜ್ಯ ಮಟ್ಟದಲ್ಲಿ ಸಿಕ್ಕಿದೆ. ಶಿಕ್ಷಕರ ಕಲ್ಯಾಣ ನಿಧಿಯಿಂದ ಕೂಡ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಕೂಡ ಬಂದಿದೆ ಮತ್ತು ಜಿಲ್ಲಾ ಪಂಚಾಯತ್ ಧಾರವಾಡ ವತಿಯಿಂದ ಶಿಕ್ಷಣ ಮತ್ತು ಆರೋಗ್ಯ ಸ್ಥಾಯಿ ಸಮಿತಿಯಿಂದ ತವನಪ್ಪ ಅಷ್ಟಿಗೆ ಅವರು ಅವತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರಾಗಿದ್ರು. ಅವರ ಒಂದು ಕಮಿಟಿ ವತಿಯಿಂದ ಕೂಡ ನನಗೆ ಅತ್ಯುತ್ತಮ ಶಿಕ್ಷಕಿ ಪ್ರಶಸ್ತಿ ಬಂದಿದೆ. ಹಲವಾರು ಪ್ರಶಸ್ತಿಗಳು ಇವತ್ತು ನನಗೆ ನನ್ನ ಕಾರ್ಯವನ್ನ, ಶೈಕ್ಷಣಿಕ ಸಾಮಾಜಿಕ ಕಾರ್ಯವನ್ನ ಗುರುತಿಸಿ ಪ್ರಶಸ್ತಿಗಳನ್ನ ನೀಡಿದಂತ ಎಲ್ಲರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ಮೇಡಮ್, ಈ ಲಾಕ್ಡೌನ್ ಟೈಮ್ದಲ್ಲಿ ನಿಮ್ಮ ಸಂಘಟನೆಯಿಂದ ಯಾವ ರೀತಿ ಕೆಲಸ ಮಾಡಿದ್ರಿ?
ಕರೋನಾ ಸಂದರ್ಭದಲ್ಲಿ ಅವಾಗ ನಿಜವಾಗ್ಲೂ ಎಂತ ಒಂದು ಅಂದ್ರೆ ಸಿಚುವೇಶನ್ ಅಂದ್ರೆ ಶಿಕ್ಷಕಿಯರು ಶಾಲೆಗಳಿಗೆ ಹೋಗೋಕೆ ಹೆದರ್ತಾ ಇದ್ರು, ಮಕ್ಕಳಿಗೆ ಒಂದು ಭಯದ ವಾತಾವರಣ ಇತ್ತು. ಜೊತೆಗೆ ಸ್ವಲ್ಪ ದಿನಗಳ ಮಟ್ಟಿಗೆ ಶಾಲೆಗಳು ಕೂಡ ಬಂದಾಗಿ ಶಿಕ್ಷಕಿಯರು ಮನೆಯಲ್ಲಿ ಇದ್ರು. ಆ ಸಂದರ್ಭದಲ್ಲಿ ಅನೇಕ ಶಿಕ್ಷಕಿಯರು ಒಂದು ಮಾರಣಾಂತಿಕ ಕಾಯಿಲೆಗೆ ಒಳಗಾಗಿ ಇವತ್ತು ತೀರ್ಕೊಂಡ್ರು. ಅವ್ರು ತೀರ್ಕೊಂಡಾಗ ಬಹಳಷ್ಟು ಅಧೈರ್ಯರಾಗುವಂತ ಪರಿಸ್ಥಿತಿ ಒಂದು ನಿರ್ಮಾಣವಾಗಿತ್ತು, ಭಯಾನಕವಾದಂತ ಪರಿಸ್ಥಿತಿ ಆ ಒಂದು ಸಂದರ್ಭದಲ್ಲಿ ಇತ್ತು. ಆಗ ನಾವೆಲ್ಲ ವಿಚಾರ ಮಾಡಿದ್ವಿ, ಯಾವ ರೀತಿ ಶಿಕ್ಷಕರಿಗೆ ಒಂದು ಮನೋಧೈರ್ಯವನ್ನ ಕೊಡಬೇಕು, ಅವರಿಗೆ ಒಂದು ಇದರಿಂದ ಈ ಒಂದು ಮೈಂಡ್ನಿಂದ, ಕರೋನಾ ಅನ್ನುವಂತ ಮೈಂಡ್ನಿಂದ ಅವರನ್ನ ಹೊರಗೆ ತರಬೇಕು ಅಂತ ಹೇಳಿ ನಾವು ವಿಚಾರ ಮಾಡಿದಾಗ ಕರೋನಾ ಸಂದರ್ಭದಲ್ಲಿ ನಮಗೆ ಒಂದು ಹೊಳೆದಿದ್ದು ಅಂದ್ರೆ ರಾಜ್ಯ ಮಟ್ಟದ ವೆಬಿನಾರ್ಗಳನ್ನ ಆಯೋಜನೆ ಮಾಡಬೇಕು. ಶೈಕ್ಷಣಿಕ ವೆಬಿನಾರ್ಗಳು, ಸಾಮಾಜಿಕ ವೆಬಿನಾರ್ಗಳು ಮತ್ತು ಶಿಕ್ಷಕಿಯರ ಆರೋಗ್ಯಕ್ಕೆ ಸಂಬಂಧಿಸಿದಂತ ವೆಬಿನಾರ್ಗಳು ಮತ್ತು ಮಕ್ಕಳೊಂದಿಗೂ ಕೂಡ ಮಕ್ಕಳೊಂದಿಗೆ ನೇರವಾಗಿ ಹಲೋ ಚಿಲ್ಡ್ರನ್ ಅನ್ನುವಂತಹ ಒಂದು ಕಾರ್ಯಕ್ರಮ, ನೇರ ಪ್ರಸಾರದೊಂದಿಗೆ ಮಕ್ಕಳೊಂದಿಗೆ ಇವತ್ತು ಮಾತನಾಡುವಂತಹ ಕಾರ್ಯಕ್ರಮ ಇರ್ಬೋದು. ಇವನ್ನೆಲ್ಲ ಹಮ್ಕೋಬೇಕು ಅಂತ ಹೇಳಿ ನಾನು ವಿಚಾರವನ್ನ ಮಾಡಿದಾಗ ನನಗೆ ಪಟ್ಟಂತ ಹೊಳೆದಿದ್ದು ಅಂದ್ರೆ ರವೀಂದ್ರ ಆರ್ಡಿ ಸರ್. ಅವರು ಇವತ್ತು ರಾಜ್ಯ ಮಟ್ಟದ ಅನೇಕ ತರಬೇತಿಗಳ ಸಂಪನ್ಮೂಲ ವ್ಯಕ್ತಿಗಳು, ನಲಿಕಲಿ ತಜ್ಞರು ಅಂತ ಹೇಳಿದ್ರು. ನಲಿಕಲಿ ತಜ್ಞರು ಅಂತಾನೆ ಅವರಿಗೆ ಎಲ್ಲರೂ ಕರೀತಾರೆ. ಅವ್ರ ಜೊತೆಗೆ ನಾನು ವಿಚಾರ ಮಾಡಿದೆ, ಸರ್ ಇವತ್ತು ನಮ್ಮ ಶಿಕ್ಷಕರು ಇವತ್ತು ಈ ಒಂದು ಮೂಡ್ನಿಂದ ಹೊರಗೆ ಬರ್ಬೇಕಂದ್ರೆ ರಾಜ್ಯ ಮಟ್ಟದ ನಾವು ಶೈಕ್ಷಣಿಕ ಕಾರ್ಯಾಗಾರಗಳನ್ನು ಹಮ್ಮಿಕೊಳ್ತೀವಿ ಸರ್, ತಾವು ಒಂದು ಅದಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬರಬೇಕು, ಜೊತೆಗೆ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನ ಕರ್ಕೊಂಡು ಬರಬೇಕು ಅಂತ ಹೇಳಿದಾಗ ಬಹಳಷ್ಟು ಇವತ್ತು ಆ ರವೀಂದ್ರ ಆರ್ಡಿ ಸರ್ನ ಇವತ್ತು ನಾನು ನೆನೆಸ್ಬೇಕು. ಬಹಳಷ್ಟು ನನಗೆ ಅವರು ಪ್ರೋತ್ಸಾಹವನ್ನ ಕೊಟ್ಟರು. ಅವರ ಮೂಲಕ ಅನೇಕ ಇವತ್ತು KES ಅಧಿಕಾರಿಗಳು, ಹರಿಪ್ರಸಾದ್ ಸರ್ ಇರ್ಬೋದು, ಭಾನುಕುಮಾರ್ ಅವರು ಇರ್ಬೋದು, ಶಿವಲೀಲಾ ಕಳಸಣ್ಣ ಅವ್ರ ಮೇಡಮ್ ಇರ್ಬೋದು, ವಿದ್ಯಾ ಕುಂದರ್ಗಿ ಮೇಡಮ್ ಇರ್ಬೋದು, ವಿದ್ಯಾ ನಾಡಿಗೇರ್ ಮೇಡಮ್ ಇರ್ಬೋದು, ಮತ್ತೆ ಪಾರ್ವತಿ ವಸ್ತ್ರಾದ್ ಮೇಡಮ್ ಇರ್ಬೋದು, ರೇಣುಕಾ ಅಮಲ್ಜರಿ ಮೇಡಮ್ ಅವರು ಇರ್ಬೋದು, ಮತ್ತೆ ಗುಣವತಿ ಮೇಡಮ್, ರಾಜ್ಯ ಮಟ್ಟದಲ್ಲಿ ಇರುವಂತಹ ಸಂಪರ್ಕಾಧಿಕಾರಿಗಳಾದಂತಹ ಗುಣವತಿ ಮೇಡಮ್ ಅವರು ಇರ್ಬೋದು, ಮತ್ತೆ ಮಲ್ಲಿಕಾ ಗಂಟಿ ಮೇಡಮ್ ಕೂಡ ಬಂದ್ರು. ಅನೇಕ ಸಂಪನ್ಮೂಲ ವ್ಯಕ್ತಿಗಳು ಇವತ್ತು, ಅನೇಕ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಮತ್ತು ಬೇರೆ ಬೇರೆ ಒಂದು ಉಪನಿರ್ದೇಶಕರ ಕಾರ್ಯಾಲಯದಲ್ಲಿರುವಂತಹ ಉಪನ್ಯಾಸಕರು, ಇದು ವಿಷಯ ಪರಿವೀಕ್ಷಕರು ಮತ್ತು ಬೇರೆ ಬೇರೆ ಡೈಟ್ ನಲ್ಲಿ ಇರುವಂತಹ ಉಪನ್ಯಾಸಕರು, ಅವರನ್ನೆಲ್ಲ ಕರ್ಕೊಂಡು ಬಂದು ಸುಮಾರು ಒಂದು 35-40 ರಾಜ್ಯ ಮಟ್ಟದ ವೆಬಿನಾರ್ ಗಳನ್ನ ಪ್ರತಿ ಶನಿವಾರ ಶಾಲಾ ಅವಧಿ ನಂತರ ಸಂಜೆ ನಾವು ಮಾಡೋಕ್ ಶುರು ಮಾಡಿದ್ವಿ. ಎಷ್ಟೊಂದು ಆ ವೆಬಿನಾರ್ ನಿಂದ ಉಪಯೋಗ ಆಯಿತು ಅಂತಂದ್ರೆ, ಪ್ರಸ್ತುತ ಇರುವಂತಹ ಅನೇಕ ಇರುವುದು ಕಲಿಕಾ ಚೇತರಿಕೆವರೆಗೂ, ವಿದ್ಯಾಪ್ರವೇಶದವರೆಗೂ ಮತ್ತು ಪ್ರಾರಂಭದಿಂದ ಇರುವಂತಹ ಅನೇಕ ಒಂದು ವಿಷಯಕ್ಕೆ ಸಂಬಂಧಿಸಿದಂತ ವಿಷಯವಾರು ಒಂದು ಸಂಪನ್ಮೂಲ ವ್ಯಕ್ತಿಗಳನ್ನ ಇವತ್ತು ಕರ್ಕೊಂಡು ಬಂದು ನಾವು ವೆಬಿನಾರ್ ಅನ್ನ ಮಾಡಿದ್ವಿ. ಎಲ್ಲಾ ಈ ಸಂದರ್ಭದಲ್ಲಿ ಮತ್ತು ಜೊತೆಗೆ ಇವತ್ತು ಪ್ರಸ್ತುತ ಮಹಿಳೆಯರಿಗೆ ಕಾನೂನು ತಿಳುವಳಿಕೆ ಹೇಳುವುದು ಬಹಳಷ್ಟು ನನಗೆ ಅವಶ್ಯಕತೆ ಇದೆ ಅಂತ ಹೇಳಿ ಅನ್ನಿಸ್ತು. ಯಾಕಂದ್ರೆ ಬಹಳಷ್ಟು ಇವತ್ತು ಶಿಕ್ಷಕಿಯರಿಗೆ ಇನ್ನೂ ಕೂಡ ಅನೇಕ ಶಿಕ್ಷಕಿಯರು ಒಂದು ಮಾನಸಿಕವಾಗಿ ಅನೇಕ ಕೌಟುಂಬಿಕ ಇರ್ಬೋದು, ಹೊರಗಡೆ ಇರ್ಬೋದು, ಮಾನಸಿಕವಾದಂತಹ ಕಿರಿಕಿರಿಯನ್ನ ಇವತ್ತು ಅನುಭವಿಸ್ತಾ ಇದ್ದಾರೆ. ಮತ್ತು ಅನೇಕ ಇವತ್ತು ಹೆಣ್ಣು ಮಕ್ಕಳಿಗೆ ಪ್ರಸ್ತುತ ಕಾನೂನುಗಳು ಏನಿವೆ ಮತ್ತು ಯಾವ ರೀತಿ ಸೆಕ್ಷನ್ಗಳಿವೆ ಅವುಗಳನ್ನೆಲ್ಲ ತಿಳುವಳಿಕೆ ಹೇಳಬೇಕು ಅಂತ ಹೇಳಿ ಅನ್ಕೊಂಡು DYSP ಆದಂತಹ ಶ್ರೀಮತಿ ಪ್ರಿಯದರ್ಶಿನಿ ಸಾಣಿಕೊಪ್ಪ, ಚಾಮರಾಜನಗರ ಜಿಲ್ಲೆ, ನಮ್ಮ ಒಂದು ಧಾರವಾಡ ಶಹರದ ಸಾಣಿಕೊಪ್ಪ ಟೀಚರ್ ಮಗಳು, ಅವರನ್ನ ಕರ್ಕೊಂಡು ಬಂದು ಪ್ರಸ್ತುತ ಇರುವಂತಹ ಮಹಿಳಾ ಕಾನೂನುಗಳ ಬಗ್ಗೆ ಹೇಳಿದ್ವಿ, ವಕೀಲರನ್ನ ಕರ್ಕೊಂಡು ಬಂದು ಹೇಳಿದ್ವಿ. ಜೊತೆಗೆ ಆರೋಗ್ಯದ ಬಗ್ಗೆ, ಕರೋನಾ ಸಂದರ್ಭದಲ್ಲಿ ಬಹಳಷ್ಟು ಅಧೈರ್ಯರಾಗಿರುವಂತಹ ಶಿಕ್ಷಕಿಯರಿಗೆ ಆ ಸಂದರ್ಭದಲ್ಲಿ ಆರೋಗ್ಯ ಸಮಸ್ಯೆಯ ಬಗ್ಗೆ ಹೇಳೋದು ಬಹಳಷ್ಟು ನಮಗೆ ಮಹತ್ವವಾಗಿರೋದ್ರಿಂದ ಡಾಕ್ಟರ್ಸ್ ಅನ್ನ ಕೂಡ ಕರ್ಕೊಂಡು ಬಂದು ನಾವು ಇವತ್ತು ವೆಬಿನಾರ್ ಗಳನ್ನ ಮಾಡಿದ್ವಿ. ಅತ್ಯುತ್ತಮವಾದಂತಹ ವೆಬಿನಾರ್ ಗಳಿಗೆ ಸುಮಾರು ಸಾವಿರಾರು ಶಿಕ್ಷಕರು ಆ ವೆಬಿನಾರ್ಗೆ ಹಾಜರಾಗಿ ಇದರ ಪ್ರಯೋಜನವನ್ನ ಪಡೆದಿದ್ದಾರೆ. ಪ್ರತಿ ವೆಬಿನಾರ್ದ ಕೊನೆಗೆ ನಾವು ಸಂವಾದ ಕಾರ್ಯಕ್ರಮವನ್ನ ಏರ್ಪಡಿಸ್ತಾ ಇದ್ವಿ. ಆ ಸಂವಾದ ಕಾರ್ಯಕ್ರಮದಲ್ಲಿ ಆ ವಿಷಯಕ್ಕೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಗೆ ಉತ್ತರವನ್ನ ಸಂಪನ್ಮೂಲ ವ್ಯಕ್ತಿಗಳು ಕೊಡ್ತಾ ಇದ್ರು. ಪ್ರತಿ ವೆಬಿನಾರ್ದ ಕೊನೆಯಲ್ಲಿ ತಮಗಿರುವಂತಹ ಸಮಸ್ಯೆಗಳನ್ನ ಚರ್ಚೆಯ ಮೂಲಕ ಇವತ್ತು ಬಗೆಹರಿಸಿಕೊಂಡು ಈ ಒಂದು ವೆಬಿನಾರ್ದ ಪ್ರಯೋಜನೆಯನ್ನ ಎಲ್ಲರೂ ಪಡ್ಕೊಂಡಿದ್ದಾರೆ. ಹೀಗಾಗಿ ಒಂದು ಸಂದರ್ಭದಲ್ಲಿ ನಮ್ಮ ವೆಬಿನಾರ್ಗೆ ಆಗಮಿಸಿದಂತ ಪ್ರತಿಯೊಬ್ಬ ಸಂಪನ್ಮೂಲ ವ್ಯಕ್ತಿಗಳಿಗೆ ನಾನು ಮತ್ತು ಇಲ್ಲ ಶಿಕ್ಷಣ ಇಲಾಖೆ ಎಲ್ಲ ಹಂತದ ಅಧಿಕಾರಿಗಳಿಗೆ ನಾನು ತುಂಬ ಧನ್ಯವಾದಗಳನ್ನ ಅರ್ಪಿಸಲು ಇಷ್ಟಪಡ್ತೀನಿ ಸರ್. ಮೇಡಮ್, ಇತ್ತೀಚೆಗೆ ಬಿಡುಗಡೆ ಆದಂತಹ ಸಾವಿತ್ರಿಬಾಯಿ ಫುಲೆ ಚಿತ್ರದ ಬಗ್ಗೆ ನಿಮ್ಮ ಸಂಘಟನೆ ಸಂಪೂರ್ಣ ಬೆಂಬಲ ನೀಡಿ ಇಡೀ ರಾಜ್ಯಾದ್ಯಂತ ಯಶಸ್ವಿಯನ್ನು ಕಂಡ್ರಿ, ಅದರ ಬಗ್ಗೆ ಸ್ವಲ್ಪ ಖಂಡಿತ ಸರ್.
ವಿಶಾಲ್ ರಾಜ್ ಸರ್ ಸುಮಾರು ಬಹಳಷ್ಟು ಚಲನಚಿತ್ರಗಳಿಗೆ ರಾಜ್ಯ ಪ್ರಶಸ್ತಿಯನ್ನ ಪಡೆದಂತಹ ನಿರ್ದೇಶಕರು ಅವರು. ಒಂದಿನ ನನಗೆ ಫೋನ್ ಮಾಡಿದ್ರು ಸರ್, ಮೇಡಮ್ ಸಾವಿತ್ರಿಬಾಯಿ ಫುಲೆ ಚಲನಚಿತ್ರ 2018ಕ್ಕೆ ಬಿಡುಗಡೆಯಾಗಿತ್ತು. ಬಟ್ ಕರೋನಾ ಸಂದರ್ಭದಲ್ಲಿ ಟಾಕೀಸ್ಗಳು ಎಲ್ಲ ಬಂದ್ ಆಗಿರೋದ್ರಿಂದ ಚಲನಚಿತ್ರ ಇವತ್ತು ಸಂಪೂರ್ಣವಾಗಿ ಬಿಡುಗಡೆ ಮಾಡೋಕೆ ಆಗ್ಲಿಲ್ಲ. ಅದಕ್ಕೆ ನಿಮ್ಮ ಒಂದು ಸಂಘಟನೆಯ ಮೂಲಕ ರಾಜ್ಯಾದ್ಯಂತ ಸಾವಿತ್ರಿಬಾಯಿ ಫುಲೆ ಚಲನಚಿತ್ರವನ್ನ ಬಿಡುಗಡೆ ಮಾಡಬೇಕು ಅಂತ ಹೇಳಿ ಧಾರವಾಡಕ್ಕೆ ವಿಶಾಲ್ ರಾಜ್ ಸರ್ ಅವರು ಹಾಗೂ ನಿರ್ಮಾಪಕರಾದಂತಹ ಬಸವರಾಜ್ ಭೂತಾಳಿ ಸರ್ ಅವರು ನನಗೆ ಭೇಟಿಯಾಗಿ ನನಗೆ ಗೌರವಪೂರ್ವಕವಾದಂತಹ ಒಂದು ಸನ್ಮಾನವನ್ನ ಮಾಡಿ ಈ ಒಂದು ಪ್ರಸ್ತಾಪವನ್ನ ಇಟ್ರು. ಅವಾಗ ನಾನು ತಕ್ಷಣ ಒಪ್ಕೊಂಡ್ಬಿಟ್ಟೆ. ಯಾಕಂದ್ರೆ ಆ ಮಾತೆಯ ಒಂದು ಜೀವನ ಚರಿತ್ರೆಯನ್ನ ಪ್ರತಿಯೊಬ್ಬರು ತಿಳ್ಕೊಳ್ಬೇಕು. ಅವರ ಒಂದು ಹೋರಾಟ ನಮಗೆ ಎಲ್ಲರಿಗೂ ಒಂದು ಮಾದರಿಯಾಗಿರೋದ್ರಿಂದ ಪ್ರತಿಯೊಬ್ಬ ಶಿಕ್ಷಕರು ಈ ಚಲನಚಿತ್ರವನ್ನ ನೋಡ್ಲೇಬೇಕು ಅನ್ನುವಂತ ಒಂದು ನಿರ್ಧಾರದಿಂದ ನಾನು ಒಂದೇ ಮಾತಿಗೆ ನಾನು ಒಪ್ಕೊಂಡ್ಬಿಟ್ಟೆ. ಆಯ್ತು ಸರ್, 31ನೇ ತಾರೀಕಿಗೆ ಈ ಚಲನಚಿತ್ರವನ್ನ ಬಿಡುಗಡೆ ಮಾಡೋಣ ಅನ್ನುವಂತ ಮಾತನ್ನ ನಾವು ಒಪ್ಕೊಂಡ್ಬಿಟ್ವಿ. ಒಪ್ಕೊಂಡ ನಂತರ ಆಯ್ತು ಮೇಡಮ್, ಧಾರವಾಡದಲ್ಲೇ ಈ ಬಿಡುಗಡೆಯ ಒಂದು ಸಮಾರಂಭವನ್ನ ನೀವು ಆಯೋಜನೆ ಮಾಡಬೇಕು ಅಂದಾಗ ಅದಕ್ಕೂ ನಾನು ಒಪ್ಕೊಂಡೆ. ನಂತರ ತಾರಾ ಮೇಡಮ್ ಅವರು ಈ ಒಂದು ಸಾವಿತ್ರಿಬಾಯಿ ಫುಲೆ ಚಲನಚಿತ್ರದಲ್ಲಿ ಒಂದು ಸಾವಿತ್ರಿಬಾಯಿ ಫುಲೆ ಪಾತ್ರಕ್ಕೆ ಜೀವವನ್ನ ತುಂಬಿದಂತವರು ರಾಷ್ಟ್ರ ಪ್ರಶಸ್ತಿ ವಿಜೇತರು ಹಿರಿಯ ಕಲಾವಿದೆಯಾದಂತಹ ತಾರಾ ಅವರು ಒಂದು ಉದ್ಘಾಟನಾ ಕಾರ್ಯಕ್ರಮಕ್ಕೆ ಬರೋಕೆ ಸಂತೋಷದಿಂದ ಒಪ್ಕೊಂಡ್ರು. ಜೊತೆಗೆ ಜ್ಯೋತಿಬಾಯಿ ಫುಲೆ ಪಾತ್ರವನ್ನ ನಿರ್ವಹಿಸಿದ ಸುಚೇಂದ್ರ ಪ್ರಸಾದ್ ಅವರು ಕಾರಣಾಂತರದಿಂದ ಬರಲಿಲ್ಲ. ನಾವು ಅವತ್ತು ನಾವು ಧಾರವಾಡದಲ್ಲಿ ಸಾವಿತ್ರಿಬಾಯಿ ಫುಲೆ ಚಲನಚಿತ್ರ ಒಂದು ಬಿಡುಗಡೆ ಸಮಾರಂಭವನ್ನ ಅದ್ದೂರಿಯಾಗಿ ಯಶಸ್ವಿಯಾಗಿ ನಾವು ನಡೆಸ್ಕೊಟ್ವಿ. ಆ ಒಂದು ಇದರಲ್ಲಿ ನನಗೆ ಒಂದು ಖುಷಿ ಅಂದ್ರೆ ಇವರು ಡಾಕ್ಟರ್ ಸರ್ಜು ಕಾಟ್ಕರ್ ಅವರು ಹಿರಿಯ ಪತ್ರಕರ್ತರು ಮತ್ತು ಅವರು ಸಾಹಿತಿಗಳು ಕೂಡ. ಅವರು ಬರೆದಂತಹ ಕಾದಂಬರಿ ಆಧಾರಿತ ಚಲನಚಿತ್ರ ಸಾವಿತ್ರಿಬಾಯಿ ಫುಲೆ ಚಲನಚಿತ್ರ. ಹೀಗಾಗಿ ಅವರು ಕೂಡ ಬರ್ತೀನಿ ಅಂತ ಹೇಳಿ ಒಪ್ಕೊಂಡ್ರು. ಜೊತೆಗೆ ಒಂದು ಕ್ಯಾಮ್ರಾಮನ್ ಆದಂತಹ ನಾಗರಾಜ್ ಅವರು ಕೂಡ ಬರ್ತೀನಿ ಅಂತ ಒಪ್ಕೊಂಡ್ರು. ಎಲ್ಲರೂ ಇವತ್ತು ಇಲಾಖೆಯ ಒಂದು ನಮ್ಮ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಗಿರೀಶ್ ಪದಕೀಸರು ಮತ್ತು ಬಿಆರ್ಸಿ ಕೋಆರ್ಡಿನೇಟರ್ ಆದಂತಹ ಅಡ್ವೇರ್ ಸರ್ ಮತ್ತು ಡಿಡಿಪಿಆರ್ ಆದಂತಹ ಕೆಳದಿ ಮಠ್ ಸರ್ಗೆ ಕೂಡ ನಾನು ಭೇಟಿಯಾಗಿ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಸ್ತಾಪ ಮಾಡಿದಾಗ ಖಂಡಿತ ಬರ್ತೀವಿ ಅಂತ ಒಪ್ಕೊಂಡ್ರು. ಈ ಸಂದರ್ಭದಲ್ಲಿ ಧಾರವಾಡ ಮಾನ್ಯ ಆಯುಕ್ತರಿಗೆ ನಾನು ಧನ್ಯವಾದಗಳನ್ನ ಹೇಳ್ತೀನಿ. ಯಾಕಂದ್ರೆ ಅವರು ಕೂಡ ಆದೇಶವನ್ನ ಮಾಡಿದ್ರು, ಎಲ್ಲಾ ಶಿಕ್ಷಕರು ಮತ್ತು ಮಕ್ಕಳು ಈ ಚಲನಚಿತ್ರವನ್ನ ನೋಡ್ಬೇಕು ಅಂತ ಹೇಳಿ ಆದೇಶವನ್ನ ಮಾಡಿದ್ದಾರೆ. ಉಪನಿರ್ದೇಶಕರು ಎಲ್ಲ ಜಿಲ್ಲೆಗಳ ಉಪನಿರ್ದೇಶಕರು ಆದೇಶವನ್ನ ಮಾಡಿದ್ದಾರೆ. ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಆದೇಶವನ್ನ ಮಾಡಿದ್ದಾರೆ. ಎಲ್ಲಾ ಒಂದು ರಾಜ್ಯಾದ್ಯಂತ ಈ ಒಂದು ಚಲನಚಿತ್ರ ಯಶಸ್ವಿಯಾಗಿ ಪ್ರದರ್ಶನವಾಗ್ತಾ ಇದೆ. ಮತ್ತು ತಾರಾ ಮೇಡಮ್ ಅವರು ಧಾರವಾಡಕ್ಕೆ ಆಗಮಿಸಿ ಒಂದು ಪತ್ರಿಕಾಗೋಷ್ಠಿಯನ್ನ ಕೂಡ ನಾವು ಅವರೊಂದಿಗೆ ಮಾಡಿದ್ವಿ. ಪ್ರಸ್ತುತ ಸರ್ಕಾರಕ್ಕೆ ಅವರು ಹೇಳಿದ್ರು ಟ್ಯಾಕ್ಸ್ ಫ್ರೀ ಯನ್ನ ಮಾಡ್ರಿ, ಈ ಒಂದು ಚಲನಚಿತ್ರವನ್ನ ಪ್ರತಿಯೊಬ್ಬರು ನೋಡ್ಬೇಕಾಗಿರೋದ್ರೆ ಟ್ಯಾಕ್ಸ್ ಫ್ರೀ ಯನ್ನ ಮಾಡ್ರಿ ಅಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕೂಡ ಅವರು ಮನವಿಯನ್ನ ಕೊಟ್ಟಿದ್ದಾರೆ. ಒಟ್ಟಾರೆಯಾಗಿ ಒಂದು ರಾಜ್ಯಾದ್ಯಂತ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘ ರಾಜ್ಯ ಘಟಕ ಧಾರವಾಡ ಹಾಗೂ ಶ್ರೀ ಅಮೋಘ ಸಿದ್ದೇಶ್ವರ್ ಕ್ರಿಯೇಷನ್ಸ್ ಇವರ ಒಂದು ಸಹಯೋಗದಲ್ಲಿ ರಾಜ್ಯಾದ್ಯಂತ ಇವತ್ತು ಯಶಸ್ವಿ ಪ್ರದರ್ಶನ ಕೂಡ ಆಗಿದೆ ಮತ್ತು ಇನ್ನೂ ಕೆಲವು ಜಿಲ್ಲೆಗಳಲ್ಲಿ ಆಗ್ತಾ ಇದೆ ಕೂಡ. ಮತ್ತು ಈ ಸಂದರ್ಭದಲ್ಲಿ ಅನೇಕ ಶಾಸಕರು ಇವತ್ತು ಧಾರವಾಡದಲ್ಲಿ ಮಾನ್ಯ ಹುಬ್ಬಳ್ಳಿ ಧಾರವಾಡ 74 ಒಂದು ಜನಪ್ರಿಯ ಶಾಸಕರಾದಂತಹ ಅರವಿಂದ್ ಬೆಲ್ಲರ್ ಸರ್ ಉಚಿತವಾಗಿ ಎಲ್ಲರಿಗೂ ಒಂದು ಟಿಕೆಟಿನ ಸೌಲಭ್ಯವನ್ನ ಮಾಡಿ ಸ್ಪಾನ್ಸರ್ ಮಾಡಿ ಈ ಚಲನಚಿತ್ರವನ್ನು ವೀಕ್ಷಿಸೋಕೆ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಮತ್ತೆ ವಿಜಯನಗರ ಜಿಲ್ಲೆಯಲ್ಲಿ ಆನಂದ್ ಸಿಂಗ್ ಸಚಿವರ ಪುತ್ರ ಸಿದ್ಧಾರ್ಥ್ ಸಿಂಗ್ ಅವರು ಕೂಡ 10 ದಿನಗಳವರೆಗೆ ಎಲ್ಲಾ ಮಕ್ಕಳು ಮತ್ತು ಎಲ್ಲಾ ಶಿಕ್ಷಕರು ಈ ಚಲನಚಿತ್ರವನ್ನ ನೋಡುವಂತೆ ಅವರು ಕೂಡ ಸ್ಪಾನ್ಸರ್ ಮಾಡಿದ್ದಾರೆ. ಬಾಗಲಕೋಟೆಯಲ್ಲಿ ಚರಂತಿ ಮಠ ಶಾಸಕರು ಕೂಡ ಸ್ಪಾನ್ಸರ್ ಮಾಡಿದ್ದಾರೆ. ಅನೇಕ ಕಡೆಗಳಲ್ಲಿ ಶಾಸಕರು, ಸಚಿವರು, ಮಾನ್ಯ ವಿಧಾನ ಪರಿಷತ್ ಸದಸ್ಯರು ಎಲ್ಲರೂ ಕೂಡ ಈ ಒಂದು ಚಲನಚಿತ್ರಕ್ಕೆ ಪ್ರೋತ್ಸಾಹವನ್ನ ನೀಡಿದ್ದಾರೆ. ಶಿಕ್ಷಣ ಇಲಾಖೆ ಎಲ್ಲ ಅಧಿಕಾರಿಗಳು ಪ್ರೋತ್ಸಾಹವನ್ನ ನೀಡಿದ್ದಾರೆ. ಹೀಗಾಗಿ ನಾನು ಈ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದಂತಹ ಧನ್ಯವಾದಗಳನ್ನ ಅರ್ಪಿಸೋಕೆ ಇಷ್ಟಪಡ್ತೀನಿ. ಜೊತೆಗೆ ನಮ್ಮ ಸಂಘದ ಜಿಲ್ಲಾ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ತಾಲೂಕಿನ ಅಧ್ಯಕ್ಷರು, ಕಾರ್ಯದರ್ಶಿಗಳು, ಪದಾಧಿಕಾರಿಗಳು, ರಾಜ್ಯ ಪದಾಧಿಕಾರಿಗಳು ಈ ಒಂದು ಚಲನಚಿತ್ರ ಯಶಸ್ಸಿಗೆ ಅವರೆಲ್ಲ ಕಾರಣರಾಗಿದ್ದಾರೆ. ಈ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ನಾವು ಮತ್ತು ಜೊತೆಗೆ ಮಾಧ್ಯಮದವರಿಗೆ, ವಿಶೇಷವಾಗಿ ಮಾಧ್ಯಮದವರು ರಾಜ್ಯಾದ್ಯಂತ ಈ ಚಲನಚಿತ್ರಕ್ಕೆ ಅತ್ಯಂತ ಪ್ರಚಾರವನ್ನ ಕೊಟ್ಟಿದ್ದಾರೆ. ನೀವು ಕೂಡ ಅನೇಕ ವಿಡಿಯೋಗಳನ್ನ ಮಾಡಿದ್ದೀರಾ ಸರ್. ತುಂಬಾ ಎಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತೀನಿ ಸರ್. ಮೇಡಮ್, ನೀವು ನಿರಂತರವಾಗಿ ಹೋರಾಟ ಮಾಡ್ತಾ ಬಂದು ಸರ್ಕಾರದ ಮೇಲೆ ಯಾವ ರೀತಿ ಒತ್ತಡ ಮಾಡಿದ್ರಿ, ಸರ್ಕಾರ ನಿಮ್ ಜೊತೆ ಯಾವ ರೀತಿ ಸ್ಪಂದನೆ ಮಾಡಿದೆ?
ಅಂತ ಏನಾದರೂ ಉದಾಹರಣೆಗಳಿದ್ರೆ ಸ್ವಲ್ಪ ಹೇಳಿ. ಖಂಡಿತ ಸರ್. ಪ್ರಾರಂಭದಲ್ಲಿ 2017-18ರಲ್ಲಿ ನಮ್ಮ ಒಂದು ಸಂಘಟನೆ ಸ್ಥಾಪನೆ ಆದ ನಂತರ ನಾವು ಸುರೇಶ್ ಕುಮಾರ್ ಶಿಕ್ಷಣ ಸಚಿವರಿಗೆ ನಾವು ಭೇಟಿಯಾದ್ವಿ ಸರ್. ಅನೇಕ ಸರ್ಕಾರಗಳು ಇವತ್ತು ಬಂದು ಹೋಗಿದೆ ಸರ್. ಅನೇಕ ಒಂದು ಏನು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸಾಧನೆಯನ್ನ ಮಾಡಿದಂತಹ ಪುರುಷರ ಜನ್ಮ ದಿನಾಚರಣೆಗಳನ್ನ ಶಾಲೆಗಳಲ್ಲಿ ಆಚರಿಸಬೇಕು ಅಂತ ಆದೇಶವನ್ನ ಮಾಡಿದ್ದಾರೆ. ಆದ್ರೆ ಒಬ್ಬ ಮಹಿಳೆ ದಿನಾಚರಣೆಯನ್ನು ಶಾಲೆಗಳಲ್ಲಿ ಆಚರಿಸಬೇಕು ಅಂತ ಹೇಳಿ ಇನ್ನುವರೆಗೂ ಯಾವ ಸರ್ಕಾರವು ಆದೇಶವನ್ನ ಮಾಡಿಲ್ಲ. ಆದ್ದರಿಂದ ಭಾರತದ ಪ್ರಥಮ ಶಿಕ್ಷಕಿ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜೀವನ ಚರಿತ್ರೆ ಮಕ್ಕಳಿಗೆ ಎಲ್ಲ ಮಕ್ಕಳಿಗೆ ಇವತ್ತು ಗೊತ್ತಾಗಬೇಕು. ಜನವರಿ 3 ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆಯನ್ನ ಎಲ್ಲ ಶಾಲೆಗಳಲ್ಲಿ ಆಚರಿಸಬೇಕು ಅಂತ ಹೇಳಿ ಆದೇಶವನ್ನ ಮಾಡಬೇಕು ಅಂತ ಹೇಳಿ ಸನ್ಮಾನ್ಯ ಆಗಿನ ಶಿಕ್ಷಣ ಸಚಿವರಾದಂತಹ ಸುರೇಶ್ ಕುಮಾರ್ ಸರ್ಗೆ ನಾವು ಮನವಿಯನ್ನ ಕೊಟ್ವಿ. ಮತ್ತು ಬೆಂಗಳೂರಿನಲ್ಲಿರುವಂತಹ ನಮ್ಮ ಪದಾಧಿಕಾರಿಗಳೆಲ್ಲ ಹೋಗಿ ಅವರಿಗೆ ಭೇಟಿಯಾಗಿ ಒತ್ತಡವನ್ನ ಮಾಡಿ ಅವರು ಮತ್ತೊಮ್ಮೆ ಅವರ ಮನೆಗೆ ಹೋಗಿ ಮನವಿಯನ್ನ ಕೊಟ್ಟಾಗ ತಕ್ಷಣ ಸನ್ಮಾನ್ಯ ಸಚಿವರು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಸೂಚನೆಯನ್ನು ನೀಡಿ ಪತ್ರವನ್ನ ಬರೆದರು. ಜನವರಿ 3 ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆಯನ್ನ ಎಲ್ಲ ಶಾಲೆಗಳಲ್ಲಿ ಆಚರಿಸುವಂತೆ ಆದೇಶವನ್ನ ಮಾಡಿದ್ರು. 2018-19ರಲ್ಲಿ ಆದೇಶವನ್ನ ಮಾಡಿದ್ರು. ಪ್ರಸ್ತುತ ಸಂದರ್ಭದಲ್ಲಿ ಮಾನ್ಯ ಶಿಕ್ಷಣ ಸಚಿವರಿಗೂ ಹಾಗೂ ಸರ್ಕಾರಕ್ಕೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೊತೆಗೆ ಈ ವರ್ಷದ ಬಜೆಟ್ 2022ರ ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಾವು ಮನವಿಯನ್ನ ಮಾಡಿದ್ವಿ ಸರ್. ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ಆಚರಿಸಲಾಗತ್ತೆ. ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಒಂದು ಹೆಸರಿನಲ್ಲಿ ಜನ್ಮ ದಿನಾಚರಣೆಯನ್ನ ಆಚರಿಸಲಾಗತ್ತೆ. ಅವತ್ತು ಭಾರತದ ಪ್ರಥಮ ಶಿಕ್ಷಕಿ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಒಂದು ಹೆಸರಿನಲ್ಲಿ ಪ್ರಶಸ್ತಿಯನ್ನ ಕೊಡಬೇಕು ಅಂತ ಹೇಳಿ ನಾವು ಮನವಿಯನ್ನ ಮಾಡಿದ್ವಿ. ಈ ವರ್ಷದ ಒಂದು ಬಜೆಟ್ ನಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಅನೌನ್ಸ್ ಮಾಡಿದ್ದಾರೆ, ಘೋಷಣೆಯನ್ನ ಮಾಡಿದ್ದಾರೆ. ಪ್ರತಿ ವರ್ಷ ನಾವು ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಹೆಸರಿನಲ್ಲಿ ನಾವು ಪ್ರಶಸ್ತಿಯನ್ನ ಕೊಡ್ತೀವಿ ಅಂತ ಹೇಳಿ ಘೋಷಣೆಯನ್ನ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಬಸವರಾಜ ಬೊಮ್ಮಾಯಿ ಅವರು ಗೌರವಾನ್ವಿತ ಮುಖ್ಯಮಂತ್ರಿಗಳು ಘೋಷಣೆಯನ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಅವರಿಗೆ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೊತೆಗೆ ಪ್ರಸ್ತುತ ಸರ್ಕಾರ ಶಿಶುಪಾಲನಾ ರಜೆಯನ್ನ ಕೂಡ ಈ ವರ್ಷ ಮಂಜೂರು ಮಾಡಿದೆ. ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಅದರ ಅವಶ್ಯಕತೆ ಇತ್ತು. ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯಾಧ್ಯಕ್ಷರಂತ ಷಡಾಕ್ಷರಿ ಸರ್ಗೂ ಕೂಡ ಈ ಮೂಲಕ ನಾನು ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ಮೂಲಕ ನಾನು ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದವರಿಗೆ ಹಾಗೂ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದವರಿಗೆ ವಿನಂತಿಯನ್ನ ಮಾಡ್ಕೊಳ್ತೀನಿ. ಏನಪ್ಪ ವಿನಂತಿ ಅಂತ ಹೇಳಂದ್ರೆ, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಪ್ರತಿಯೊಬ್ಬರೂ ನಾವು ಸದಸ್ಯರಾಗಿದ್ದೇವೆ. ಪ್ರತಿ ವರ್ಷ ನಮ್ಮ ವೇತನದಲ್ಲಿ 200 ರೂಪಾಯಿ ಸದಸ್ಯತ್ವ ಹಣ ಕಟಾವಣೆ ಆಗ್ತಾ ಇದೆ. ಕರ್ನಾಟಕದಲ್ಲಿ 60ಕ್ಕಿಂತ ಹೆಚ್ಚು % ಇವತ್ತು ಮಹಿಳಾ ಶಿಕ್ಷಕಿಯರಿದ್ದಾರೆ. ಆದ್ರೆ ಅಲ್ಲಿ ಇವತ್ತು 33% ಮೀಸಲಾತಿಯನ್ನ ಕೊಟ್ಟಿದ್ರು ಕೂಡ ಅವು ಡಮ್ಮಿ ಪೋಸ್ಟ್ ಗಳಾಗಿವೆ. ಉಪಾಧ್ಯಕ್ಷ, ಸಂಘಟನಾ ಕಾರ್ಯದರ್ಶಿ, ಸಹಕಾರ್ಯದರ್ಶಿ. ಆದ್ರಿಂದ ನೀವ್ ಹೇಳ್ತೀರಾ ಅಧ್ಯಕ್ಷ ಮತ್ತು ಕಾರ್ಯದರ್ಶಿ ಹುದ್ದೆಗೆ ನೀವು ಜನರಲ್ ಇದೆ, ನೀವು ಪಾರ್ಟಿಸಿಪೇಟ್ ಮಾಡಂತ ಹೇಳ್ತೀರಾ. ಆದ್ರೆ ಪುರುಷರ ಜೊತೆಗೆ ಸ್ಪರ್ಧೆಯನ್ನ ಒಡ್ಡಿ ಗೆಲ್ಲುವಂತ ಸಾಮರ್ಥ್ಯ ಸ್ವಲ್ಪ ನಮ್ಮ ಹೆಣ್ಮಕ್ಳಿಗೆ ಇದೆ. ಯಾಕಂದ್ರೆ ಆ ತಂತ್ರಗಾರಿಕೆ ನಮ್ಮ ಹೆಣ್ಮಕ್ಳಿಗೆ ಗೊತ್ತಿಲ್ಲ. ಆದ್ದರಿಂದ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಕೀ ಪೋಸ್ಟ್ ಗಳಿಗೆ, ಯಾಕಂದ್ರೆ ನನ್ನ ವೇತನದಲ್ಲಿ ಕೂಡ ಪ್ರತಿ ವರ್ಷ 200 ರೂಪಾಯಿ ಕಟಾವಣೆ ಆಗ್ತಾ ಇದೆ. ಪ್ರತಿಯೊಬ್ಬ ಹೆಣ್ಣು ಮಕ್ಕಳು, ನಮ್ಮ ಸಂಘದ ಎಲ್ಲಾ ಸದಸ್ಯರ ಶಿಕ್ಷಕಿಯರ ಒಂದು ವೇತನದಲ್ಲಿ ಪ್ರತಿ ವರ್ಷ 200 ರೂಪಾಯಿ ಸದಸ್ಯತ್ವ ಕಟಾವಣೆ ಆಗ್ತಾ ಇದೆ. ಆದ್ದರಿಂದ ಈ ಮೂಲಕ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ, ಕೀ ಪೋಸ್ಟ್ ಅಧ್ಯಕ್ಷ ಕಾರ್ಯದರ್ಶಿ ಏನು ಪೋಸ್ಟ್ ಇದಾವಲ್ಲ ಅದಕ್ಕೆ 50% ಮೀಸಲಾತಿಯನ್ನ ಕೊಡಬೇಕು. ಒಂದು ಮಹಿಳೆಯರಿಗೆ ಒಂದು ಮಹಿಳಾ ಸಮಾನತೆಯನ್ನ, ಇವತ್ತು ಮಹಿಳಾ ಸಮಾನತೆಯ ಒಂದು ದಿನದ ಅಂಗವಾಗಿ ಕೂಡ ಮೊನ್ನೆ ನಾವು ಮಹಿಳಾ ಸಮಾನತೆ ದಿನಾಚರಣೆ ಆಚರಿಸಿದ್ವಿ. ಅದರ ಅಂಗವಾಗಿ ಮಹಿಳಾ ಸಮಾನತೆಗೆ ಒಂದು ಅವಕಾಶವನ್ನ ಕೊಡಬೇಕು ಅಂತೇಳಿ ನಾನು ವಿನಂತಿಯನ್ನ ಮಾಡ್ಕೊಳ್ತೇನೆ. ಜೊತೆಗೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ರಾಜ್ಯಾಧ್ಯಕ್ಷರಲ್ಲಿ ಕೂಡ ನಾನು ವಿನಂತಿಯನ್ನ ಮಾಡ್ಕೊಳ್ತೀನಿ. 100 ವರ್ಷ ಇತಿಹಾಸವನ್ನ ಹೊಂದಿದಂತಹ ಒಂದು ಸಂಘಟನೆ, ಮೇರಿ ದೇವದಾಸಿ ಅನ್ನುವಂತ ಒಬ್ಬ ದಿಟ್ಟ ನೇರ ಧೀಮಂತ ಮಹಿಳೆಯ ಒಂದು ಸಂಘಟನೆಗೆ ಅಭ್ಯುದಯಕ್ಕಾಗಿ ಹೋರಾಡಿದಂತ ಒಬ್ಬ ಮಹಿಳೆ ಇರುವಂತ ಮಹಿಳೆ ಇದ್ಲು. ಒಬ್ಬ ಗೌರವಾನ್ವಿತ ಮಹಿಳೆಯರಿದ್ರು.
ಇಲ್ಲಿವರೆಗೂ ಅಲ್ಲಿ ಕೂಡ ನಮಗೆ ಮೀಸಲಾತಿ ಇಲ್ಲ. ರಾಜ್ಯದಲ್ಲಿ ಎಲ್ಲಿಯೂ ರಾಜ್ಯ ಸರ್ಕಾರಿ ನೌಕರ ಸಂಘದಲ್ಲಿ ಆಯ್ತು, ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದಲ್ಲಿ ಆಯ್ತು, ಮಹಿಳೆಯರಿಗೆ ಜಿಲ್ಲಾ ಅಧ್ಯಕ್ಷ ಕಾರ್ಯದರ್ಶಿ, ತಾಲೂಕಾ ಅಧ್ಯಕ್ಷ ಕಾರ್ಯದರ್ಶಿ ಪೋಸ್ಟ್ಗಳು ಮಹಿಳೆಯರಿಗೆ ಇವತ್ತು ಸಿಗ್ತಾ ಇಲ್ಲ. ಆದ್ದರಿಂದ ನೌಕರರ ಸಂಘದಲ್ಲಿ ಇವತ್ತು ಪತ್ರ ಚಳುವಳಿಯನ್ನ ಮಾಡಿದ್ವಿ. ನಾವು ರಾಜ್ಯಾದ್ಯಂತ ಪತ್ರ ಚಳುವಳಿಯನ್ನ ಮಾಡಿದ್ವಿ. ಮಾನ್ಯ ರಾಜ್ಯಾಧ್ಯಕ್ಷರಿಗೆ ಪತ್ರಗಳು ಕೂಡ ಸಾವಿರಾರು ಪತ್ರಗಳು ಈಗಾಗಲೇ ತಲುಪಿವೆ. ಆದ್ದರಿಂದ ನಿಮ್ಮ ಅವಧಿಯಲ್ಲಿ ಮಹಿಳಾ ಮೀಸಲಾತಿಯನ್ನ ಕೊಡಬೇಕು, ಮಹಿಳೆಯರಿಗೆ ಒಂದು ಸ್ಥಾನಮಾನವನ್ನ ಸಿಗಲಿಕ್ಕೆ ಒಂದು ವೇದಿಕೆಯನ್ನು ಸೃಷ್ಟಿ ಮಾಡಿಕೊಡ್ಬೇಕು, ಮಹಿಳಾ ಸಮಾನತೆಗೆ ನಾಂದಿಯನ್ನ ಹಾಡಬೇಕು ಅಂತ ಹೇಳಿ ಈ ಮೂಲಕ ನಾನು ಎರಡೂ ಸಂಘಟನೆಗಳಿಗೆ ನಾನು ವಿನಂತಿಯನ್ನ ಮಾಡಿಕೊಳ್ತಾ ಇದ್ದೀನಿ ಸರ್. ಈ ಸಂದರ್ಭದಲ್ಲಿ ಕಲಬುರಗಿ ಆಯುಕ್ತರಾದ ನಳಿನ್ ಅತುಲ್ ಸರ್ಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಯಾವ ಯಾವ ರಾಜ್ಯದಲ್ಲಿ ಶಿಕ್ಷಕಿ ಮಹಿಳಾ ನೌಕರರಿಗೆ ಯಾವ ರೀತಿಯ ರಜೆಯ ಸೌಲಭ್ಯಗಳಿದಾವೆ ಅನ್ನೋದನ್ನ ಯಾವ ಸಮಗ್ರವಾದ 11 ಪೇಜ್ ವರದಿಯನ್ನ ಅವರು ಕೂಡ ಸರ್ಕಾರಕ್ಕೆ ಕೊಟ್ಟಿದ್ರು. ಆ ಒಂದು ಸಂದರ್ಭದಲ್ಲಿ ಹೇಮಾವತಿ ಮೇಡಮ್ ಮತ್ತು ಭಾಗ್ಯವತಿ ಮೇಡಮ್ IAS ಅಧಿಕಾರಿಗಳು ಬಜೆಟ್ ನಲ್ಲಿ ಬರುವ ಹಾಗೆ ಮಾಡಿ ಇವತ್ತು ಶಿಶುಪಾಲನಾ ರಜೆಯನ್ನು ಅವರು ಕೂಡ ಮಂಜೂರಾಗಲು ಕಾರಣಕರ್ತರಾಗಿದ್ದಾರೆ. ಹೀಗಾಗಿ ಸನ್ಮಾನ್ಯ ಷಡಾಕ್ಷರಿ ಸರ್ಗೆ ಹಾಗೂ ರಾಜ್ಯ ಸರ್ಕಾರ ನೌಕರ ಸಂಘದ ರಾಜ್ಯಾಧ್ಯಕ್ಷರಾದ ಷಡಾಕ್ಷರಿ ಸರ್ ಅವರಿಗೆ ಹಾಗೂ ಕಲಬುರಗಿ ಆಯುಕ್ತರಾದ ನಳಿನ್ ಅತುಲ್ ಸರ್ಗೆ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹಾಗೂ ಮಹಿಳಾ ಅಧಿಕಾರಿಗಳಾದಂತಹ ಭಾಗ್ಯವತಿ ಮತ್ತು ಹೇಮಾವತಿ ಮೇಡಮ್ ಅವರಿಗೂ ಕೂಡ ನಾನು ತುಂಬುವುದರ ಧನ್ಯವಾದಗಳನ್ನು ಹೇಳ್ತೀನಿ. ಜೊತೆಗೆ ಪ್ರಸ್ತುತ ಸರ್ಕಾರಕ್ಕೆ ಸಮಸ್ತ ಮಹಿಳಾ ಶಿಕ್ಷಕಿಯರ ಪರವಾಗಿ ಈ ಒಂದು ಶಿಶುಪಾಲನಾ ರಜೆಯನ್ನು ಮಂಜೂರು ಮಾಡಿದಂತಹ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ತುಂಬು ಹೃದಯದ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಸರ್. ಮೇಡಮ್, ನಿಮ್ಮ ಸಂಘಟನೆಯಿಂದ ಸಾಮಾಜಿಕವಾಗಿ ಯಾವ ರೀತಿ ಕಾರ್ಯಗಳನ್ನು ಮಾಡುತ್ತೀರಿ ಸರ್? ಇವತ್ತು ಸಾಮಾಜಿಕವಾಗಿ ಶೈಕ್ಷಣಿಕ ಚಟುವಟಿಕೆಗಳ ಜೊತೆಗೆ ಸಾಮಾಜಿಕ ಕಾರ್ಯಗಳಲ್ಲಿ ಕೂಡ ನಮ್ಮ ರಾಜ್ಯ ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಇವತ್ತು ತೊಡಗಿಸಿಕೊಂಡಿದ್ದಾರೆ. ಶಾಲಾ ಅವಧಿ ನಂತರ ಅನೇಕ ಸಾಮಾಜಿಕ ಕಾರ್ಯಗಳಲ್ಲಿ ಇವತ್ತು ನಮ್ಮ ಪದಾಧಿಕಾರಿಗಳು ತೊಡಗಿಸಿಕೊಂಡಿದ್ದಾರೆ. ಇವತ್ತು ಅಣ್ಣಾವರದಲ್ಲಿ ನೆರೆಹಾವಳಿ ಬಂದಾಗ ನಿರಾಶ್ರಿತರಿಗೆ ಒಂದು ಸಹಾಯವನ್ನ ಮಾಡುವುದಿರ್ಬೋದು, ಮತ್ತು ಮೆಡಿಕಲ್ ಮತ್ತು ಕರೋನಾ ವಾರಿಯರ್ಸ್ ಆಗಿ ಕಾರ್ಯವನ್ನ ನಿರ್ವಹಿಸಿದವರಿಗೆ ಇವತ್ತು ಮೆಡಿಕಲ್ ಕಿಟ್ ಗಳನ್ನ ಕೊಡುವುದು ಇರ್ಬೋದು, ಮತ್ತು SSLC ಮಕ್ಕಳಿಗೆ ಮಾಸ್ಕ್ಗಳ ವಿತರಣೆ ಇರ್ಬೋದು, ಮತ್ತು ನಿರ್ಗತಿಕರಿಗೆ ಇವತ್ತು ಎಲ್ಲವನ್ನು ಕಳೆದುಕೊಂಡಂತ ಬಡ ನಿರ್ಗತಿಕರಿಗೆ ಕಿರಾಣಿ ಸೌಲಭ್ಯ ಇರ್ಬೋದು, ಅನೇಕ ಒಂದು ಸಹಾಯವನ್ನ ಇವತ್ತು ಸಾಮಾಜಿಕ ಕಾರ್ಯಗಳಲ್ಲಿ ನಮ್ಮ ಸಂಘದವರು ಮಾಡ್ತಾ ಬಂದಿದ್ದಾರೆ. ಮತ್ತು ಅಪಘಾತಗಳು ಆದಾಗ ಸುಮ್ಮನೆ ನೋಡ್ಕೊಂಡು ನಮ್ಮ ಶಿಕ್ಷಕರು ಯಾರೂ ಹೋಗಿಲ್ಲ ಸರ್. ತಕ್ಷಣ ಅದಕ್ಕೆ ಸ್ಪಂದಿಸಿ ನಮ್ಮ ಪದಾಧಿಕಾರಿಗಳು ಆಂಬ್ಯುಲೆನ್ಸ್ ತರಿಸಿ ಅವರಿಗೆ ಆಸ್ಪತ್ರೆಗೆ ಸೇರಿಸಿ ಅವರಿಗೆ ಒಂದು ಟ್ರೀಟ್ಮೆಂಟ್ ಅನ್ನ ಕೊಡಿಸುವಂತಹ ವ್ಯವಸ್ಥೆಯನ್ನ ಕೂಡ ಮಾಡಿದ್ದಾರೆ ಸರ್. ಮತ್ತು ಇವತ್ತು ರಕ್ತದಾನ ಬಹಳಷ್ಟು ಮುಖ್ಯವಾದದ್ದು. ಅನೇಕ ನಮ್ಮ ಪದಾಧಿಕಾರಿಗಳು ತಮ್ಮ ಹುಟ್ಟು ಹಬ್ಬದ ಮೂಲಕ, ನಾನು ಕೂಡ ಅನೇಕ AB ನೆಗೆಟಿವ್ ಬ್ಲಡ್ ಗ್ರೂಪ್ ಸರ್, ಅನೇಕ ಒಂದು ತುರ್ತು ಸಮಯದಲ್ಲಿ ಆ ಬ್ಲಡ್ ಸಿಗೋದೇ ತುಂಬಾ ಕಷ್ಟ. ತುರ್ತು ಸಮಯದಲ್ಲಿ ನಾನು ಕೂಡ ಅನೇಕ ಸಲ ರಕ್ತದಾನವನ್ನ ಮಾಡಿದ್ದೀನಿ. ನಮ್ಮ ಪದಾಧಿಕಾರಿಗಳು ಕೂಡ ರಕ್ತದಾನವನ್ನ ಮಾಡಿದ್ದಾರೆ. ಹೀಗೆ ಅನೇಕ ಸಾಮಾಜಿಕ ಕಾರ್ಯ ಮತ್ತು ಮಕ್ಕಳಿಗೆ ಇವತ್ತು ಬಡ ಮಕ್ಕಳಿಗೆ ನೋಟ್ಬುಕ್ ಪೆನ್ನುಗಳನ್ನು ವಿತರಣೆ ಇರಬಹುದು, ತಮ್ಮ ಕೈಲಾದಂತಹ ಸೇವೆಯನ್ನ ಸಾಮಾಜಿಕ ಸೇವೆಯಲ್ಲಿ ಇವತ್ತು ನಮ್ಮ ರಾಜ್ಯ ಮತ್ತು ಜಿಲ್ಲಾ ತಾಲೂಕು ಪದಾಧಿಕಾರಿಗಳು ಇವತ್ತು ಮಾಡ್ತಾ ಬಂದಿದ್ದಾರೆ ಅನ್ನೋದನ್ನ ಈ ಒಂದು ಸಂದರ್ಭದಲ್ಲಿ ಹೇಳಿ ಅವರಿಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತೀನಿ ಸರ್. ಮೇಡಮ್, ಈಗ ನೀವು ಇಷ್ಟೆಲ್ಲ ಹೋರಾಟ ಮಾಡ್ಕೊಂಡ್ ಬಂದಿದ್ರಿ, ಕೆಲವೊಂದು ಬೇಡಿಕೆಗಳು ಈಡೇರಿದಾವ, ಇನ್ನೊಂದು ಬೇಡಿಕೆಗಳು ಈಡೇರಿಲ್ಲ, ಅಂತಾವ್ ಏನಾದರೂ ಇದ್ರೆ ಸ್ವಲ್ಪ ಹೇಳ್ತಾರೆ? ಖಂಡಿತವಾಗಿ ಸರ್, ನಾವು ಈ ಒಂದು ಮೂಲಕ ನಾವು ಸರ್ಕಾರಕ್ಕೆ ಒತ್ತಾಯವನ್ನ ಮಾಡ್ತಾ ಇದ್ದೀವಿ. ಜನವರಿ 3 ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆಯನ್ನ ಶಿಕ್ಷಕಿಯರ ದಿನಾಚರಣೆಯನ್ನಾಗಿ ಆಚರಿಸಬೇಕು ಅಂತ ಹೇಳಿ ನಾನು ಸಮಸ್ತ ಮಹಿಳಾ ಶಿಕ್ಷಕಿಯರ ಪರವಾಗಿ ಪ್ರಸ್ತುತ ಸರ್ಕಾರಕ್ಕೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳಿಗೆ ಹಾಗೂ ಶಿಕ್ಷಣ ಸಚಿವರಿಗೆ, ಎಲ್ಲರ ಒಂದು ಮಾನ್ಯ ಶಾಸಕರಿಗೆ, ವಿಧಾನ ಪರಿಷತ್ ಸದಸ್ಯರಿಗೆ ಎಲ್ಲರಿಗೂ ನಾನು ಒತ್ತಾಯವನ್ನ ಮಾಡ್ತಾ ಇದ್ದೀನಿ. ಈ ಮೂಲಕ ಸಮಸ್ತ ಶಿಕ್ಷಕಿಯರ ಪರವಾಗಿ ಜನವರಿ 3 ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಜನ್ಮ ದಿನಾಚರಣೆಯನ್ನ ಶಿಕ್ಷಕಿಯರ ದಿನಾಚರಣೆಯನ್ನಾಗಿ ಆಚರಿಸಬೇಕು ಅಂತ ಹೇಳಿ ಆದೇಶವನ್ನ ಮಾಡಬೇಕು ಅಂತ ಹೇಳಿ ಒಂದು ಸಂದರ್ಭದಲ್ಲಿ ಒತ್ತಾಯವನ್ನ ಮಾಡ್ತಾ ಇದ್ದೀನಿ ಸರ್. ಜೊತೆಗೆ ಶಾಲೆಗಳಲ್ಲಿ ಮಹಿಳಾ ಶಿಕ್ಷಕಿಯರಿಗೆ ಕೆಲವು ಸೌಲಭ್ಯಗಳ ಅವಶ್ಯಕತೆ ತುಂಬಾ ಇದೆ. ಜೊತೆಗೆ ಇವತ್ತು ಕಾಡಿನಲ್ಲಿ ಹಾದು ಹೋಗಿ ಅನೇಕ ಶಿಕ್ಷಕಿಯರು
ಶಾಲೆಗಳಿಗೆ ಹೋಗ್ತಾ ಇದ್ದಾರೆ. ಅಲ್ಲಿ ಅವರಿಗೆ ವಸತಿಯ ಸೌಲಭ್ಯ ಅವಶ್ಯಕತೆ ಇದೆ. ಜೊತೆಗೆ ವಾಹನಗಳ ಒಂದು ವ್ಯವಸ್ಥೆ ಅಲ್ಲಿ ಸರಿಯಾಗಿ ಇಲ್ಲ. ಹೀಗಾಗಿ ವಾಹನಗಳ ವ್ಯವಸ್ಥೆ ಆಗಬೇಕು. ಮಹಿಳಾ ಶಿಕ್ಷಕಿಯರಿಗೆ ಈ ಒಂದು ಅನುಕೂಲವನ್ನ ಮಾಡಬೇಕು. ಪ್ರತಿ ಶಾಲೆಗಳಲ್ಲಿ ಪ್ರತ್ಯೇಕವಾದಂತಹ ಮಹಿಳಾ ಶೌಚಾಲಯ ಕೂಡ ಬಹಳಷ್ಟು ಅವಶ್ಯಕತೆ ಇದೆ ಅನ್ನೋದನ್ನ ಈ ಮೂಲಕ ನಾನು ಸರ್ಕಾರಕ್ಕೆ ಮನವಿಯನ್ನ ಮಾಡ್ತಾ ಇದ್ದೀನಿ, ಈ ಸೌಲಭ್ಯಗಳನ್ನ ಒದಗಿಸುತ್ತದೆ ಅಂತ ಹೇಳಿ. ಜೊತೆಗೆ ಬಹುಮುಖ್ಯವಾದದ್ದು OTS ಏನಂದ್ರೆ ಒನ್ ಟೈಮ್ ಸೆಟಲ್ಮೆಂಟ್ ಅನ್ನೋಂತಹ ಒಂದು ವರ್ಗಾವಣೆ ಸರ್. ಇವತ್ತು ವರ್ಗಾವಣೆಯಲ್ಲಿ ಬಹಳಷ್ಟು ಮಹಿಳಾ ಶಿಕ್ಷಕಿಯರು ಮಾನಸಿಕವಾದಂತಹ ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಮೊನ್ನೆ ಈ ವರ್ಷ ಸರ್ಕಾರದಿಂದ ಎಲ್ಲಾ ಶಿಕ್ಷಕಿಯರಿಗೆ ಮೆಡಿಕಲ್ ಚೆಕಪ್ ಅನ್ನು ಉಚಿತವಾಗಿ ಇಟ್ಕೊಂಡಿದ್ರು. ಅಂಕಿ ಸಂಖ್ಯೆ ಸಮೇತ ಎಲ್ಲಾ ಒಂದು ದಿನಪತ್ರಿಕೆಗಳಲ್ಲಿ ಬಂತು. ಬಹಳಷ್ಟು ಶಿಕ್ಷಕಿಯರು ಒತ್ತಡಕ್ಕೆ ಒಳಗಾಗಿದ್ದಾರೆ. ಬಹಳಷ್ಟು ಶಿಕ್ಷಕಿಯರಿಗೆ, ಪುರುಷರಿಗಿಂತ ಹೆಚ್ಚು ಶಿಕ್ಷಕಿಯರಿಗೆ, 60% ಹೆಚ್ಚು ಶಿಕ್ಷಕಿಯರಿಗೆ BP ಶುಗರ್ ಇದೆ ಅನ್ನುವಂತ ಒಂದು ವರದಿ ಪತ್ರಿಕೆಯಲ್ಲಿ ನಾವೆಲ್ಲ ನೋಡಿದೀವಿ. ಯಾಕೆ ಇವತ್ತು ಶಿಕ್ಷಕಿಯರು ಅಷ್ಟೊಂದು ವರ್ಗ ಇವತ್ತು ಒಳಗಾಗಿದ್ದಾರೆ ಅಂತಂದ್ರೆ, ಬೇರೆ ಇಲಾಖೆಯಲ್ಲಿ ಇರದೇ ಇರುವಂತಹ ಕಠಿಣವಾದಂತಹ ನಿಯಮಗಳು ಇವತ್ತು ನಮ್ಮ ಒಂದು ಇಲಾಖೆಯಲ್ಲಿ ಇದೆ. ಅದರಿಂದ ಬಹಳಷ್ಟು ಶಿಕ್ಷಕಿಯರು ಇವತ್ತು ತೊಂದರೆಯನ್ನ ಅನುಭವಿಸ್ತಾ ಇದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿ 25%ಕ್ಕಿಂತ ಹೆಚ್ಚು ಖಾಲಿ ಹುದ್ದೆಗಳಿದ್ದಲ್ಲಿ ಇವತ್ತು ವರ್ಗಾವಣೆಗಳಾಗ್ತಾ ಇಲ್ಲ. ಬಹಳಷ್ಟು ಇವತ್ತು ತಂದೆ ಒಂದು ಕಡೆ ಮತ್ತು ಮಕ್ಕಳು ಒಂದು ಕಡೆ, ಗಂಡ ಒಂದು ಕಡೆ, ಶಿಕ್ಷಕಿಯರು ಒಂದು ಕಡೆ, ಈ ರೀತಿ ಇದ್ದಾಗ ನಮ್ಮ ಶಿಕ್ಷಕಿಯರಿಗೆ ಒಂದು ಅಭದ್ರತೆ ಇವತ್ತು ಕಾಡ್ತಾ ಇದೆ. ಆದ್ದರಿಂದ ಪ್ರಸ್ತುತ ಸರ್ಕಾರಕ್ಕೆ ನಾನು ಈ ಒಂದು ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ನಿಮಿತ್ತ ಸಮಸ್ತ ಶಿಕ್ಷಕಿಯರ ಪರವಾಗಿ, ಶಿಕ್ಷಕರ ಪರವಾಗಿ ಕೈ ಮುಗಿದು ಕೇಳಿಕೊಳ್ಳುತ್ತೇನೆ, ವರ್ಗಾವಣೆ ನಿಯಮಗಳನ್ನ ದಯವಿಟ್ಟು ಬದಲಾಯಿಸಿ. ಯಾಕೆಂದ್ರೆ ಶಿಕ್ಷಕಿಯರಿಗೆ ಇವತ್ತು ನೆಮ್ಮದಿಯಾಗಿ, ಸಂತೋಷವಾಗಿ ಇವತ್ತು ವೃತ್ತಿಯಲ್ಲಿ ಇವತ್ತು ನೆಮ್ಮದಿ ಕಾಣಬೇಕು ಅಂದ್ರೆ ಮಾನಸಿಕವಾದಂತಹ ನೆಮ್ಮದಿ ಬಹಳಷ್ಟು ಮುಖ್ಯವಾಗಿದೆ. ಆದ್ರಿಂದ ಬಹಳಷ್ಟು ಶಿಕ್ಷಕಿಯರು ಇವತ್ತು ಕಣ್ಣೀರನ್ನ ಹಾಕ್ತಾ ಇದ್ದಾರೆ, ವರ್ಗಾವಣೆ ಸಿಗದೆ ಕಣ್ಣೀರನ್ನ ಹಾಕ್ತಾ ಇದ್ದಾರೆ. ಆದ್ದರಿಂದ ಪ್ರಸ್ತುತ ಸರ್ಕಾರ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ನಿಮಿತ್ತ ನಾವೆಲ್ಲ ಇವತ್ತು ಶಿಕ್ಷಕರ ದಿನಾಚರಣೆನ ಆಚರಿಸೋದಿಲ್ಲ, ನಮಗೆ ಮಾನಸಿಕವಾದಂತ ನೆಮ್ಮದಿ ಇಲ್ಲ ಅಂತ ಹೇಳಿ ತುಂಬಾ ಹತ್ಕೊಂಡು ರಾಜ್ಯಾದ್ಯಂತ ಇವತ್ತು ನನಗೆ ಫೋನ್ಗಳ ಸುರಿಮಳೆನೆ ಇವತ್ತು ಬರ್ತಾ ಇದೆ. ಆದ್ದರಿಂದ ಮಾನ್ಯ ಮುಖ್ಯಮಂತ್ರಿಗಳಲ್ಲಿ, ಪ್ರಸ್ತುತ ಸರ್ಕಾರಕ್ಕೆ ನಾನು ಈ ಸಂದರ್ಭದಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದೇ ಒಂದು ಬಾರಿಗೆ ಅಂತರ್ಜಿಲ್ಲಾ ವರ್ಗಾವಣೆಯ ನಿಯಮವನ್ನ ಇವತ್ತು ಅವರು ಒಂದು ಸ್ವಂತ ಜಿಲ್ಲೆಗೆ ಶಿಕ್ಷಕಿಯರು ತಮ್ಮ ಸ್ವಂತ ಜಿಲ್ಲೆಗೆ ವರ್ಗಾವಣೆಯಾಗಿ ಹೋಗ್ಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಹೇಳಿ ಒಂದು ಸಂದರ್ಭದಲ್ಲಿ ನಾನು ಮನವಿಯನ್ನ ಮಾಡ್ಕೊಳ್ತಾ ಇದ್ದೀನಿ. ಜೊತೆಗೆ 2006 ನಂತರ ಅಪಾಯಿಂಟ್ಮೆಂಟ್ ಆದಂತಹ ಶಿಕ್ಷಕಿಯರು NPS ದವರು, ಅವರಿಗೆ ಹಳೆ ಪಿಂಚಣಿ ಯೋಜನೆ ಇಲ್ಲ, ಹೊಸ ಪಿಂಚಣಿ ಅಂದ್ರೆ ಪಿಂಚಣಿನೇ ಇಲ್ಲ. ನಿವೃತ್ತಿ ಆದ್ಮೇಲೆ ಅನೇಕರು ಇವತ್ತು ಏನೋ ಒಂದು ತೊಂದರೆಯಾಗಿ ಅವತ್ತು ತೀರ್ಕೊಂಡಾಗ ಅವರ ಹೆಂಡತಿಗೆ ಯಾವುದೇ ಒಂದು ಆರ್ಥಿಕವಾದಂತಹ ಸೌಲಭ್ಯಗಳು ಇಲ್ಲದೆ ತುಂಬಾ ನೊಂದುಕೊಂಡಿದ್ದಾರೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಈಗಾಗಲೇ NPS ಜಾರಿಗೆ ಬರಬೇಕು ಅಂತ ಹೇಳಿ ಅನೇಕ ಕಡೆ ಇವತ್ತು ಹೋರಾಟ ಒಂದು ಯಶಸ್ವಿಯಾಗಿದೆ. ನಮ್ಮ ರಾಜ್ಯದಲ್ಲಿ ಕೂಡ NPS ಜಾರಿಗೆ ಬರಬೇಕು, ಹಳೆ ಪಿಂಚಣಿ ಯೋಜನೆ ಜಾರಿಗೆ ಬರಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೇನೆ ಸರ್. ಜೊತೆಗೆ ಪದವೀಧರ ಶಿಕ್ಷಕರಿಗೆ ಇವತ್ತು ಹಿಂಬಡ್ತಿಯಾಗಿದೆ. ಎಷ್ಟೋ ಡಿಗ್ರಿಗಳಿದ್ರೂ ಕೂಡ ಈಗ ಹೊಸ ಅಪಾಯಿಂಟ್ಮೆಂಟ್, GPT ಅಪಾಯಿಂಟ್ಮೆಂಟ್ ಆಗ್ತಾ ಇದೆ. ಹೀಗಾಗಿ ಅವರಿಗೆ ಒಂದು ಬಡ್ತಿ ಇಲ್ಲದೆ ಇವತ್ತು ವಂಚಿತರಾಗಿದ್ದಾರೆ. ಅವರಿಗೂ ಕೂಡ ಬಡ್ತಿ ಅನುಕೂಲವನ್ನ ಮಾಡಿಕೊಡ್ಬೇಕು, ಪದವೀಧರ ಶಿಕ್ಷಕರಿಗೆ ಒಂದು ನ್ಯಾಯವನ್ನ ಒದಗಿಸಬೇಕು ಅನ್ನುವಂತ ಮನವಿಯನ್ನ ಈ ಸಂದರ್ಭದಲ್ಲಿ ನಾನು ಹೇಳೋಕೆ ಇಷ್ಟಪಡ್ತೀನಿ ಸರ್. ಮೇಡಮ್, ಖಂಡಿತ ನಿಮ್ಮ ಹೋರಾಟಕ್ಕೆ ಜಯ ಸಿಗ್ಲಿ. ಈಗ ಕೊನೆಯದಾಗಿ ಶಿಕ್ಷಕರಿಗೆ ಏನ್ ಹೇಳಿಕ್ಕೆ ಇಷ್ಟಪಡ್ತೀನಿ? ಕೊನೆಯದಾಗಿ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆಯನ್ನ ಯಶಸ್ವಿಯಾಗಿ ಎಲ್ಲರೂ ಕೂಡಿ ಒಂದು ಆಚರಿಸೋಣ. ಜೊತೆಗೆ ನಮ್ಮ ಒಂದು ಬೇಡಿಕೆಗಳನ್ನ ಮುಂದಿನ ದಿನಗಳಲ್ಲಿ ಸರ್ಕಾರ ನಮ್ಗೆ ಈಡೇರಿಸುತ್ತೆ ಅನ್ನುವಂತ ಆಶಾಭಾವನೆಯನ್ನ ನಾವೆಲ್ಲ ಹೊಂದೋಣ. ಜೊತೆಗೆ ಇವತ್ತು ಗುರುವಿಗೆ ಬಹಳಷ್ಟು ಒಂದು ದೊಡ್ಡದಾದಂತಹ ಅಗ್ರವಾದಂತಹ ಸ್ಥಾನಮಾನ ಇದೆ ಭಾರತದಲ್ಲಿ. ಇವತ್ತು ಸೆಪ್ಟೆಂಬರ್ 5ರಂದು ರಾಜ್ಯಾದ್ಯಂತ ಶಿಕ್ಷಕರ ದಿನಾಚರಣೆಯನ್ನ ಇವತ್ತು ಮಾಡ್ತಾ ಇದ್ದಾರೆ. ಒಂದು ಸಂತೋಷ ಅಂತಂದ್ರೆ ಈ ವರ್ಷ ನಮ್ಮ ಇಲಾಖೆಯಿಂದ, ಶಿಕ್ಷಣ ಇಲಾಖೆಯಿಂದ ರಾಜ್ಯ ಮಟ್ಟದಲ್ಲಿ ಕಳೆದ ವರ್ಷ ಕೂಡ ಮಾಡಿದ್ರು ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರದೊಂದಿಗೆ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಭಾವಚಿತ್ರವನ್ನ ಇಟ್ಟು ಪುಷ್ಪ ನಮನವನ್ನ ಮಾಡುವಂತಹ ಒಂದು ಕಾರ್ಯಕ್ರಮವನ್ನ
ಮಾನ್ಯ ಮುಖ್ಯಮಂತ್ರಿಗಳು ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ, ಎಲ್ಲ ಶಾಸಕರು ಅದರಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಎರಡೂ ಫೋಟೋವನ್ನ ಇಟ್ಟು ಇವತ್ತು ಪುಷ್ಪ ನಮನವನ್ನ ಮಾಡ್ತಾ ಇದ್ದಾರೆ. ಕಳೆದ ವರ್ಷಗಳು ಕೂಡ ಮಾಡಿದ್ರು. ಆದ್ದರಿಂದ ಪ್ರತಿ ಜಿಲ್ಲೆಯಲ್ಲಿ ಶಿಕ್ಷಕರ ದಿನಾಚರಣೆ ಆಚರಿಸುವಲ್ಲಿ ಮತ್ತು ಪ್ರತಿ ತಾಲೂಕಿನಲ್ಲಿ ಎಲ್ಲೆಲ್ಲಿ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸ್ತಾರೋ ಡಾಕ್ಟರ್ ರಾಧಾಕೃಷ್ಣನ್ ಅವರ ಭಾವಚಿತ್ರದೊಂದಿಗೆ ಮಾತೆ ಸಾವಿತ್ರಿಬಾಯಿ ಫುಲೆ ಅವರ ಭಾವಚಿತ್ರವನ್ನು ಇಟ್ಟು ಎಲ್ಲರೂ ಪುಷ್ಪ ನಮನವನ್ನ ಮಾಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕಳಕಳಿಯಿಂದ ವಿನಂತಿಯನ್ನ ಮಾಡ್ಕೊಳ್ತೀನಿ. ಯಾಕಂದ್ರೆ ರಾಜ್ಯ ಮಟ್ಟದ ಕಾರ್ಯಕ್ರಮದಲ್ಲಿ ಇಲಾಖೆಯವರೇ ಮಾಡ್ತಾ ಇದ್ದಾರೆ. ನೀವು ಕೂಡ ಎರಡೂ ಒಂದು ಸಮಾನತೆ, ಇವತ್ತು ನಮ್ಮ ಒಂದು ಸಂಘಟನೆ ಕೂಡ ಇವತ್ತು ಸಮಾನತೆಗಾಗಿ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಬ್ರಿಟಿಷರ ಕಾಲದಲ್ಲಿ ಮಾತೆ ಸಾವಿತ್ರಿಬಾಯಿ ಫುಲೆ ಅವರು ಮಹಿಳಾ ಶಿಕ್ಷಣಕ್ಕಾಗಿ ಹೋರಾಟವನ್ನ ಮಾಡಿ ಭಾರತದ ಪ್ರಥಮ ಶಿಕ್ಷಕಿ ಅಂತೇಳಿ ಅನಿಸ್ಕೊಂಡು ನಂತರದ ದಿನಗಳಲ್ಲಿ, ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಆದರ್ಶಗಳು, ಅವರ ತ್ಯಾಗಗಳು ನಮಗೆ ಪ್ರೇರಕವಾಗಿವೆ. ಹೀಗಾಗಿ ಇಬ್ಬರ ಫೋಟೋಗಳನ್ನ ಇಟ್ಟು ಇವತ್ತು ಪೂಜೆ ಮಾಡೋಣ ಅನ್ನುವಂತ ಒಂದು ಮಾತನ್ನ ಈ ಒಂದು ಸಂದರ್ಭದಲ್ಲಿ ಹೇಳೋಕೆ ಇಷ್ಟಪಡ್ತೀನಿ. ಮತ್ತೊಮ್ಮೆ ದೇವರು ಎಲ್ಲರಿಗೂ ಒಳ್ಳೆಯದನ್ನ ಮಾಡ್ಲಿ. ನಾವು ಇವತ್ತು ನಮ್ಮ ಮಕ್ಕಳು ನಮ್ಮ ಮುದ್ದು ಮಕ್ಕಳು ಇವತ್ತು ಶಾಲೆಗಳಲ್ಲಿ ಕೂಡ ಶಿಕ್ಷಕರ ದಿನಾಚರಣೆಯನ್ನ ಆಚರಿಸಬೇಕು ಅಂತ ಹೇಳಿ ಬಹಳಷ್ಟು ಕಾತರದಿಂದ ಇವತ್ತು ಶಿಕ್ಷಕರ ದಿನಾಚರಣೆಯನ್ನ ಮಕ್ಕಳು ಕೂಡ ಇವತ್ತು ಆಚರಿಸ್ತಾ ಇದ್ದಾರೆ. ಎಲ್ಲರಿಗೂ ಕೂಡ ಮತ್ತೊಮ್ಮೆ ಮತ್ತು ಜೊತೆಗೆ ರಾಷ್ಟ್ರ ಮಟ್ಟದಲ್ಲಿ, ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಪ್ರಶಸ್ತಿಗೆ ಆಯ್ಕೆಯಾದಂತಹ, ಪ್ರಶಸ್ತಿ ಪುರಸ್ಕೃತರಾದಂತಹ ಗುರುಗಳಿಗೂ ಗುರುಮಾತೆಯರಿಗೂ ಕರ್ನಾಟಕ ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ವತಿಯಿಂದ ಅಭಿನಂದನೆಗಳನ್ನ ಅರ್ಪಿಸ್ತಾ ಇದ್ದೇನೆ. ಎಲ್ಲರಿಗೂ ಶುಭವಾಗಲಿ ಅಂತ ಹೇಳಿ ಧನ್ಯವಾದಗಳು ಸರ್. ಮೇಡಮ್, ಇಲ್ಲಿವರೆಗೂ ನಮ್ಮ ಕಚೇರಿಗೆ ಬಂದು ತಮ್ಮ ಸಾಧನೆಯ ನೋಟವನ್ನ ವೀಕ್ಷಕರಿಗೆ ಹೇಳಿದ್ರಿ. ನಮ್ಮ ಧಾರವಾಡ ವಾರ್ತಾ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ವಾರ್ತಾ ತಂಡದ ಪರವಾಗಿ ತಮಗೆ ಅಭಿನಂದನೆಗಳು ಮೇಡಮ್. ಧನ್ಯವಾದಗಳು. ಥ್ಯಾಂಕ್ ಯು ಸರ್. ತಮಗೂ ಕೂಡ ಧನ್ಯವಾದಗಳು. ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ನಿಮಿತ್ತ ನನಗೆ ಇಲ್ಲಿ ಕರೆಸಿ 2 ಮಾತನಾಡಲು ಅವಕಾಶ ಮಾಡಿಕೊಟ್ಟು ನಮ್ಮ ಬೇಡಿಕೆಗಳನ್ನ ಸರ್ಕಾರದ ಗಮನಕ್ಕೆ ತರುವ ವಿಚಾರವಾಗಿ ಆಗಿರಬಹುದು ಅಥವಾ ಸೆಪ್ಟೆಂಬರ್ 5 ಶಿಕ್ಷಕರ ದಿನಾಚರಣೆ ನಿಮಿತ್ತದ ಒಂದು ಕಾರ್ಯಕ್ರಮದ ಕುರಿತು ನನ್ನನ್ನ ಕರೆಸಿ ಇಲ್ಲಿ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ನಾನು ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ.